ನಮಸ್ಕಾರ ಕಣ್ರೆ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ ಫೀಚರ್ ಫಿಲ್ಮು ಶಾರ್ಟ್ ಫಿಲ್ಮ್ಸ್ ಬೇರೆ ಬೇರೆ ಥರ ಆಗುತ್ತೆ. ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಫಸ್ಟ್ ಬರೋದು ಬಜೆಟ್, ಹಿಂದಿನ ಫಿಲ್ಮ್ ಏನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕತೆ ಎಲ್ಲ ಸೆಕೆಂಡ್ರಿ, ನಂತರ ಇಷ್ಟು ಬಜೆಟ್ ಇದೆ, ಇಷ್ಟು ಬಜೆಟಲ್ಲಿ ಏನೋ ಒಂದು ಮಾಡಬೇಕು, ಅದು ಫಸ್ಟ್ ಬರೋದು ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಕಮ್ಮಿ ಬಜೆಟಲ್ಲಿ ಆಗುತ್ತೆ ಅಂತ ಅನ್ಕೊಂಡೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಬಟ್ ರೈಟಿಂಗ್ ಗೊತ್ತಲ್ಲ ನಿಮಗೆ, ಸ್ಟಾರ್ಟಿಂಗ್ 5 ಪೇಜ್ ಇರುತ್ತೆ, ಈ 5 ಪೇಜ್ ಸಾಕು, ಇದರಿಂದ ಹೋಗ್ಬಿಡ್ತೀನಿ ಅಂತ ಬರುತ್ತೆ. ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಿದ್ದಂಗೆ ಮಗ ಈ ಲೇಯರ್ ಮಿಸ್ಸಿಂಗ್ ಇದೆ, ಆ ಲೇಯರ್ ಮಿಸ್ಸಿಂಗ್ ಇದೆ, ಎಲ್ಲ ಆ್ಯಡ್ ಮಾಡ್ತಾ ಕೊನೆಗೆ ಅದು ಏನಕ್ಕೆ ಅಂದರೆ ಬಜೆಟ್ ಇರಲ್ಲ, ಅದರಿಂದ ಇನ್ನೂ ರಿಟರ್ನ್ಸ್ ಇರಲ್ಲ. ಸೊ ಬಜೆಟ್ ಅಂತ ಒಂದಿರುತ್ತೆ, ಆ ಬಜೆಟ್ ಮೇಲ್ಗಡೆ ಒಂದು ಲೈನ್ ಹುಡುಕ್ತೀನಿ, ಆ ಲೈನ್ ಮೇಲ್ಗಡೆ ನೆಕ್ಸ್ಟ್ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಎಂಡ್ ಅಂತ ಬರಿತೀವಿ ಗೊತ್ತಾ, ಕ್ಯಾರೆಕ್ಟರ್ ಬಗ್ಗೆ ನೀನು ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನು ಯಾವಾಗ ಅದು ಎಂಡ್ ಅಂತ ಬರಿತೀನಿ ಗೊತ್ತಾ, ಅದೇ ನನಗೆ ಮುಖ್ಯ. ಅದು ಆ್ಯಕ್ಚುಲಿ ಫಸ್ಟ್ ಡ್ರಾಫ್ಟಲ್ಲಿ ನನಗೆ ಅದೊಂದು ಖುಷಿ ಸಿಗುತ್ತಲ್ಲ, 30 ಪೇಜ್ ಮುಗಿಸ್ಬಿಟ್ಟೆ, ಮುಗೀತು ನನ್ನ ಶಾರ್ಟ್ ಫಿಲ್ಮ್ ಅಂತ. ಅದಾದ ಮತ್ತೆ ಓದೋರೆಲ್ಲ ಉಗೀತಾರೆ, ನಿಂಗೆ ಈ ಕ್ಯಾರೆಕ್ಟರ್ ಹಾಕಿಲ್ಲ ಅದಿಲ್ಲ ಅಂತ. ಬಟ್ ನನಗೆ ಅವತ್ತಿನ ಪ್ಲೆಷರ್ ಅದೇ. ಸೊ ಫೈನಲಿ ನಾನು ಏನೇ ಕೇಳಿದ್ರು ನಿಮಗೆ ಬರೋದೇ ಬಜೆಟಿಂದು. ಬಿಕಾಸ್ ಕಡಿಮೆ ಇರೋದೇ ಅದು ನಮ್ಮ ಹತ್ರ, ಮಿಕ್ಕಿದ್ರಲ್ಲಿ ತುಂಬ ಇದೆ, ಅಂದರೆ ಸ್ಕ್ರಿಪ್ಟ್ ತುಂಬ ಇದೆ, ನಮ್ಮ ಜೊತೆ ಬರೋರು ತುಂಬ ಜನ ಇರುತ್ತೆ, ಬಜೆಟ್ ಒಂದೇ ಕಡಿಮೆ ಇರೋದು. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಚಾಲೆಂಜಿಂಗ್ ಪಾಯಿಂಟ್ಸ್ ಇರುತ್ತೆ, ನನ್ನ ಆಡಿಯನ್ಸಿಗೆ ಮೋಸ ಮಾಡಬಾರ್ದು. ನಮಸ್ಕಾರ ವೀಕ್ಷಕರ, ಯುಎನ್ ಮಿಸ್ಟುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಗೆಸ್ಟ್ ಯಾರಪ್ಪ ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂತ. ನಾನು ಇತ್ತೀಚೆಗೆ ಯೂಟ್ಯೂಬಲ್ಲಿ ಒಂದು ಮಿನಿ ವೆಬ್ ಸೀರೀಸ್ ನೋಡಿದೆ, ತುಂಬ ಪ್ರಾಮಿಸಿಂಗ್ ಅನ್ನಿಸ್ತು ಆ ಟೀಮ್ದು. ಅದೇ ಡೈರೆಕ್ಟರ್ ಜೊತೆ ಇವತ್ತು ಜಾಯಿಂಟ್ ಫ್ಯಾಮಿಲಿದು ಒಂದಷ್ಟು ಬಿಹೈಂಡ್ ದಿ ಸೀನ್ಸ್ ಬಗ್ಗೆ ಮಾತಾಡೋಣ ಬನ್ನಿ. ಪೃಥ್ವಿಕಾಂತ್ ಅವರೇ, ಯುಎನ್ ಮಿಸ್ಟುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದೆ, ಥ್ಯಾಂಕ್ ಯು ಕರೆದಿದ್ದಕ್ಕೆ. ನಿಮ್ಮ ವೆಬ್ ಸೀರೀಸ್, ಮಿನಿ ವೆಬ್ ಸೀರೀಸ್ ನೋಡಿದ್ವಿ, ಚೆನ್ನಾಗಿದೆ. ಒಂದು ಫ್ಯೂಚರ್ ಡೈರೆಕ್ಟರ್, ಒಂದು ಕ್ವಾಲಿಟಿ ಎಲ್ಲ ಕಾಣಿಸ್ತು ನಮಗೆ, ಫ್ಯೂಚರ್ ಪ್ರಾಮಿಸಿಂಗ್ ಡೈರೆಕ್ಟರ್ ಅನ್ನಿಸ್ತು. ಅದಕ್ಕೆ ನಿಮಗೂ ನಿಮ್ಮ ಟೀಮ್ಗೂ ಒಂದು ಕಂಗ್ರಾಟ್ಸ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಜಾಯಿಂಟ್ ಫ್ಯಾಮಿಲಿ ಸೀರೀಸ್ ಏನಿದೆಯಲ್ಲ, ನೀವು ನೋಡಿ ಇಷ್ಟಪಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಆ್ಯಕ್ಚುಲಿ. ಅಂದರೆ ತುಂಬ ನೀಶ್ ಆಡಿಯನ್ಸ್ ಇರೋಂಥ ಸೀರೀಸ್ ಅದು ಆ್ಯಕ್ಚುಲಿ. ಬಟ್ ಯಾರು ಆ ನೀಶ್ ಆಡಿಯನ್ಸ್ ಇದ್ದಾರಲ್ಲ, ಅವ್ರು ತುಂಬ ಇಷ್ಟಪಟ್ಟಿದ್ದಾರೆ ನೋಡೋರು. ಸೊ ನೋಡ್ಬೇಕಷ್ಟೇ, ಹೋಗ್ಬಿಟ್ಟು ನೋಡೋರು ತುಂಬ ಇಷ್ಟಪಡ್ತಾರೆ ಅಂತ. ಸೊ ನೀವು ನಿಮ್ಮ ಟೈಮ್ ತೊಗೊಂಡು 4 ಎಪಿಸೋಡ್ಸ್ ಏನು ಸೀರೀಸ್ ಇದೆಯಲ್ಲ, ಅದು ನೋಡೋದಕ್ಕೆ ತುಂಬ ಥ್ಯಾಂಕ್ ಯು. ಇವತ್ತೊಂದಷ್ಟು ಬೇಸಿಕ್ ಸ್ಕ್ರೀನ್ ರೈಟಿಂಗ್ ಬಗ್ಗೆ ಮಾತಾಡೋಣ, ಹಾಗೆ ನಿಮ್ಮ ವೆಬ್ ಸೀರೀಸ್ ಮತ್ತು ಒಂದಷ್ಟು ನಿಮ್ಮ ಜರ್ನಿ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ವೈ ಸಿನಿಮಾ. ವೈಸ್ ಸಿನಿಮಾ ಅನ್ನೋದಕ್ಕಿಂತನೂ ಎಲ್ರಿಗೂ ಒಂದು ಏನೊಂದು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತಾರಲ್ಲ, ಆ ಕೆಲಸ ಮಾಡೋಕ್ಕೆ ಹೋದರೆ ಒಂದು ಖುಷಿ ಕೊಡುತ್ತೆ. ಅದನ್ನು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಸುತ್ತೆ ಒಬ್ಬೊಬ್ರಿಗೆ, ಬೇರೆ ಕೆಲಸ ಕಂಪೇರ್ ಮಾಡೋದು. ಸೊ ನನಗೆ ಒಂದು ಕತೆ ಮಾಡಿ, ಆ ಕತೆ ಬರೀ ಇಮ್ಯಾಜಿನೇಷನ್ ಇರುತ್ತೆ, ಯಾರಿಗಿರೋದು ಅರ್ಥ ಆಗ್ತಿರಲ್ಲ. ಅದು ಸ್ಕ್ರೀನ್ ಮೇಲೆ ಬಂದಾಗ ಒಂದು ಖುಷಿ ಅನ್ಸುತ್ತಲ್ಲ, ನಾನು ಅನ್ಕೊಂಡಿದ್ದು ಬರ್ದಿದ್ದೀನಿ, ಅನ್ಕೊಂಡಿದ್ದು ಸ್ಕ್ರೀನ್ ಮೇಲೆ ಬಂದಿದೆ, ಸ್ವಲ್ಪ ಚೆನ್ನಾಗೇ ಮಾಡಿದ್ದೀನಿ. ನಾನು ರೆಗ್ಯುಲರ್ ಕೆಲಸಕ್ಕೆ ಏನು ಮಾಡ್ತೀನಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನಿ ಅನ್ಸುತ್ತಲ್ಲ. ಸೊ ಅದಕ್ಕೋಸ್ಕರ ಸಿನಿಮಾ ಅನಿಸ್ತು. ಬಟ್ ಚಿಕ್ಕ ವಯಸ್ಸಿನ ಸಿನಿಮಾ ಅಂತೇನಿಲ್ಲ, ಎಲ್ರಿಗೂ ಇರುತ್ತಲ್ವ, ಚಿಕ್ಕ ವಯಸ್ಸಲ್ಲೇ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಸಿನಿಮಾ. ನಂಗೆ ಅಲ್ಲಿ ಸಿನಿಮಾ ಅಂತೇನಿಲ್ಲ, ನನಗೆ MTech ಟೈಮಲ್ಲಿ ಈ ಥರ ಒಂದು ಥಿಯೇಟರ್ಸ್ ಮಾಡಿ ಆಮೇಲೆ ಈ ಥರ ಫಿಲ್ಮ್ಸ್ ಮಾಡಬೇಕು ಅಂತ ಬಂದಿದ್ದು. ಸೊ ಅಲ್ಲಿಂದ ಬೇರೆದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ತಲೆ ಓಡುತ್ತೆ ನನಗೆ, ಅದಕ್ಕೋಸ್ಕರ ಸಿನಿಮಾ ಅಂತ ನನಗೆ ಅನಿಸ್ತಿರೋದು ಆ್ಯಕ್ಚುಲಿ. ನೀವು ಬೇಸಿಕ್ಕಾಗಿ ನೀವು ಬರೀ ಸ್ಟೋರಿ ಲೈನ್ ಅಥವಾ ನೀವು ಕತೆ ಬರೀ ಪ್ರೋಸೆಸ್ ಯಾವ ಥರ, ಅಂದರೆ ಕೆಲವರು ಕೇಳಿದ್ದು, ಅನುಭವಿಸಿದ್ದು, ಅಡಾಪ್ಷನ್ನು, ಬುಕ್ಕು, ಸಿನಿಮಾ, ಈ ಥರ ನಿಮ್ದು ಯಾವ ಥರ? ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನಂದರೆ ಫೀಚರ್ ಫಿಲ್ಮು ಶಾರ್ಟ್ ಫಿಲ್ಮ್ಸ್ ಬೇರೆ ಬೇರೆ ಥರ ಆಗುತ್ತೆ. ಶಾರ್ಟ್ ಫಿಲ್ಮ್ಸಲ್ಲಿ ಫಸ್ಟ್ ಬರೋದು ಬಜೆಟ್, ಹಿಂದಿನ ಫಿಲ್ಮ್ ಏನಾಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕತೆ ಎಲ್ಲ ಸೆಕೆಂಡ್ರಿ, ನಂತರ ಇಷ್ಟು ಬಜೆಟ್ ಇದೆ, ಇಷ್ಟು ಬಜೆಟಲ್ಲಿ ಏನೋ ಒಂದು ಮಾಡಬೇಕು, ಅದು ಫಸ್ಟ್ ಬರೋದು ಆ್ಯಕ್ಚುಲಿ. ಆ ಬಜೆಟಲ್ಲಿ ಏನು ಮಾಡ್ಬೋದು ಅಂದಾಗ ನಂದು ಫಸ್ಟ್ ಶಾರ್ಟ್ ಫಿಲ್ಮ್ ಇಲ್ಲ ಅಂತ ಒಂದು ಮಾಡಿದ್ದು, ಅದು ಕಂಪ್ಲೀಟ್ಲಿ ಔಟ್ಡೋರ್, ಆಬ್ವಿಯಸ್ಲಿ ಬಜೆಟ್ ಖರ್ಚಾಗಿತ್ತು. ಸೊ ನೆಕ್ಸ್ಟ್ ಒಂದು ಮಾಡಬೇಕಿತ್ತು. ಸೊ ಬಜೆಟ್ ಹೆಂಗೆ ಕಟ್ ಡೌನ್ ಮಾಡೋದು, ಒಂದು ರೂಮಲ್ಲಿ ಆದರೆ ಕಟ್ ಡೌನ್ ಆಗಿಬಿಡುತ್ತೆ ಅಂತ. ಬಟ್ ಯೂಶಲಿ ಒಂದು ರೂಮಲ್ಲಿ ಮಾಡಿದ್ರೆ ಮತ್ತೆ ನೋಡಿದ್ರು ಹೇಳ್ಬಿಡ್ತಾರೆ, ಗುರು ಇವ್ನು ಬಜೆಟ್ ಉಳ್ಸಕ್ಕೆ ಒಂದು ರೂಮಲ್ಲಿ ಮಾಡ್ಬಿಟ್ಟವನೆ, ಒಂದು ಕ್ಯಾರೆಕ್ಟರ್ ಇಟ್ಕೊಂಡಿದ್ದಾನೆ, ಅಲ್ಲೇ ಜೊತೆಗಿರೋನ್ನ ಹಾಕೋಬಿಟ್ಟಿದ್ದಾನೆ, ಅಮ್ಮನ ಕ್ಯಾರೆಕ್ಟರ್ಗೆ ಅವ್ರ ಅಮ್ಮನ ಹಾಕೋಬಿಟ್ಟಿದ್ದಾನೆ, ಫ್ರೆಂಡ್ ಕ್ಯಾರೆಕ್ಟರ್ ಅವ್ರ ಫ್ರೆಂಡ್ ಹಾಕೋಬಿಟ್ಟಿದ್ದಾನೆ ಅಂತ ಇರುತ್ತೆ. ನಂದು ಅಜೆಂಡ ಇದ್ದಿದ್ದಾರೆ ಒಂದು ಮನೇಲಿ ಮಾಡಬೇಕು, ಬಟ್ ನೋಡಿದವ್ರಿಗೆ ಒಂದೇ ಮನೇಲಿ ಮಾಡಿದ್ದೇನೆ ಅಂತ ಅನ್ಸ್ಬಾರ್ದು, ಈ ಕತೆಗೆ ಅಷ್ಟೇ ಬೇಕಾಯಿತು ಅಂತ ಅನ್ಸ್ಬೇಕು. ಸೊ ಅದೊಂದು ಅಜೆಂಡ ಇತ್ತು. ಆ ಅಜೆಂಡ ಇಟ್ಕೊಂಡು ಒಂದಷ್ಟು ರಿಸರ್ಚ್ ಅಂತ ಮಾಡ್ತೀವಲ್ಲ, ಇವಾಗ ನಾನು ChatGPT ಯೂಸ್ ಮಾಡ್ತೀನಿ, ಒಂದಷ್ಟು ಲೈನ್ಸ್ ಹುಡುಕೋದಕ್ಕೆ. ಇವಾಗ ಸೇಮ್ ಇವಾಗ ನಮಗೆ ಎಲ್ರಿಗೂ ಬೌನ್ಸಿಂಗ್ ಬೋರ್ಡ್ಸ್ ಅಂತ ಇರ್ತಾರೆ. ಇವಾಗ ನಿಮ್ಮ ಫ್ರೆಂಡ್ ಇರ್ತಾರೆ, ಅವನ ಹತ್ರ ಕತೆ ಹೇಳ್ತಾರೆ, ಅವ್ನು ಇನ್ನೊಂದೇನು ಹೇಳ್ತಾನೆ, ಯಾವ್ದೊಂದು ಲೈನ್ ಹುಟ್ಟುತ್ತೆ. ಸೊ ಒಬ್ರು ಇವಾಗ ChatGPT ಯೂಸ್ ಮಾಡ್ತಾರೆ, ಆ ಥರ ನಾನು ChatGPTನ ಯೂಸ್ ಮಾಡಿದ್ದು ಒಂದಷ್ಟು ಲೈನ್ಸ್ ಹುಡ್ಕೋಕೆ, ಯಾವ ಥರ ಲೈನ್ಸ್ ಇರ್ಬೋದು ಅಂತ. ಅದೊಂದು 10-15 ಲೈನ್ ಕೊಡುತ್ತಲ್ಲ, ಯಾವುದೊಂದು ಲೈನ್ ನಿಮ್ಗೆ ಕ್ಲಿಕ್ ಆಗುತ್ತೆ, ಈ ಲೈನ್ ಇಟ್ಕೊಂಡು ನಾನು ಏನೋ ಮಾಡ್ಬೋದು ಅಂತ. ಆ ಥರದಲ್ಲೇ ಒಂದು ಈ ಥರ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಅಂತ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಇಬ್ಬರು ಫ್ರೆಂಡ್ಸ್ ಒಂದು ರೂಮಲ್ಲಿ ಆಗುತ್ತೆ ಅನ್ನೋ ಥರ ಸ್ಟಾರ್ಟ್ ಆಗಿದ್ದು. ಅದನ್ನು ಬಿಲ್ಡ್ ಮಾಡೋಕೆ ಹೋದಾಗ ಸ್ಟಾರ್ಟಿಂಗ್ ಕಮ್ಮಿ ಬಜೆಟಲ್ಲಿ ಆಗುತ್ತೆ ಅಂತ ಅನ್ಕೊಂಡೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ. ಬಟ್ ರೈಟಿಂಗ್ ಗೊತ್ತಲ್ಲ ನಿಮಗೆ, ಸ್ಟಾರ್ಟಿಂಗ್ 5 ಪೇಜ್ ಇರುತ್ತೆ, ಈ 5 ಪೇಜ್ ಸಾಕು, ಇದರಿಂದ ಹೋಗ್ಬಿಡ್ತೀನಿ ಅಂತ ಬರುತ್ತೆ. ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತಿದ್ದಂಗೆ ಮಗ ಈ ಲೇಯರ್ ಮಿಸ್ಸಿಂಗ್ ಇದೆ, ಆ ಲೇಯರ್ ಮಿಸ್ಸಿಂಗ್ ಇದೆ, ಎಲ್ಲ ಆ್ಯಡ್ ಮಾಡ್ತಾ ಕೊನೆಗೆ ಅದು
ಕಮ್ಮಿ ಬಜೆಟ್ ಏನು ಅನ್ಕೊಂಡಿದ್ದೆ ಫಸ್ಟ್ ಫಿಲ್ಮ್ಗಿಂತ ಅದಕ್ಕಿಂತ ದೊಡ್ಡ ಬಜೆಟ್ ಆಗ್ಬಿಡುತ್ತೆ. ತ್ರಿಬಲ್ ಆಗುತ್ತೆ. ಸೊ ನಂದು ರೈಟಿಂಗ್ ಪ್ರೋಸೆಸ್ ಏನು ಬರೋದಂದ್ರೆ ಡಿಪೆಂಡ್ಸ್, ಹಿಂದಿನ ಫಿಲ್ಮ್ ಮೇಲೆ ಡಿಪೆಂಡ್ ಆಗುತ್ತೆ. ಶಾರ್ಟ್ ಫಿಲ್ಮ್ಸ್ ಬೇಸಿಕಲಿ ಏನಕ್ಕೆ ಅಂದರೆ ಬಜೆಟ್ ಇರಲ್ಲ, ಅದರಿಂದ ಏನು ರಿಟರ್ನ್ಸ್ ಇರಲ್ಲ. ಸೊ ಬಜೆಟ್ ಅಂತ ಒಂದಿರುತ್ತೆ, ಆ ಬಜೆಟ್ ಮೇಲ್ಗಡೆ ಒಂದು ಲೈನ್ ಹುಡುಕ್ತೀನಿ, ಆ ಲೈನ್ ಮೇಲ್ಗಡೆ ನೆಕ್ಸ್ಟ್ ಬಿಲ್ಡ್ ಮಾಡ್ತಾ ಹೋಗ್ತೀನಿ. ಇದು ನನ್ನ ಪ್ರೋಸೆಸ್ ಆ್ಯಕ್ಚುಲಿ. ಯೂಶುವಲ್ ಆಗಿ ನೀವು ಸ್ಕ್ರೀನ್ ಪ್ಲೇ ಬರೆಯೋ ಫಾರ್ಮ್ಯಾಟ್ ಯಾವ ಥರ ಇರುತ್ತೆ? ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಪ್ಲೇ ಹೇಗೆ ಬರೀತೀನಿ ಅಂತ ಹೇಳ್ತೀನಿ. ಯೂಶಲಿ ಏನು ಮಾಡ್ತಾರೆ, ಒಬ್ಬೊಬ್ಬರು ಕೈಯಲ್ಲಿ ಬರೀತಾರೆ ಸ್ಕ್ರೀನ್ ಪ್ಲೇನ. ನಾನು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ. ನಾನು ಯೂಸ್ ಮಾಡೋ ಸಾಫ್ಟ್ವೇರ್ ಬಂದು ಫೇಡಿನ್ ಅಂತ ಯೂಸ್ ಮಾಡ್ತೀನಿ. ಫ್ರೀ ಸಾಫ್ಟ್ವೇರ್, ಅದು ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಏನು ಬರುತ್ತೆ ಅಂದರೆ, ನೀವು ಪ್ರಿಂಟ್ಔಟ್ ತೆಗೆದಾಗ ಫೇಡಿನ್ ಡೆಮೋ ಅಂತ ಬರುತ್ತೆ, ಬಟ್ ಇಟ್ಸ್ ಓಕೆ. ಸೊ ನಾನು ಹಂಗೆ ಸ್ಟಾರ್ಟ್ ಮಾಡ್ತೀನಿ. ನನಗೆ ಲ್ಯಾಪ್ಟಾಪಲ್ಲಿ ಫೇಡಿನ್ ನನ್ನ ಸಾಫ್ಟ್ವೇರ್ ಇರುತ್ತೆ, ಅದ್ರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಾನು ಜಾಸ್ತಿ ಯೋಚನೆ ಮಾಡೋಕೆ ಹೋಗಲ್ಲ ಬರೀ ಇವಾಗ. ಡೈಲಾಗ್ಸ್ ಆಗಲಿ ಏನಾಗಲಿ, ಆ ಸ್ಕ್ರೀನ್ ಪ್ಲೇನ್ ಮುಗಿಸ್ಬೇಕು ಅನ್ನೋದೇ ನನ್ನ ಮೇನ್ ಅಜೆಂಡಾ. ಡೈಲಾಗ್ ಏನಾದರೂ ಬರಲಿ, ಆಗ ಡೈಲಾಗು ಸಿಂಕ್ ಇಲ್ದಿರೋ ಪರವಾಗಿಲ್ಲ. ಅಥವಾ ಒಬ್ರು ಇರ್ತಾರೆ ಪಂಚ್ ಆಗ್ತಿಲ್ಲ, ಡೈಲಾಗ್ ಪಂಚ್ ಆಗ್ತಿಲ್ಲ ಅಂತ ಕಾಯ್ತಿರ್ತಾರೆ. ಡೈಲಾಗ್ ಪಂಚ್ ಆಗ್ತಿಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಒಂದೊಂದು ಸೀನ್ ಬರ್ಕೊಂಡಿರ್ತೀವಲ್ಲ, ಈ ಸೀನ್ ಇರುತ್ತೆ, ಆ ಸೀನ್ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಕ್ಸಾಂಪಲ್ ಎ ಒಂದು ಸೀನ್ ಇದೆ, ಸಿ ಒಂದು ಸೀನ್ ಇದೆ, ಬಿ ಸಿಗ್ತಿರಲ್ಲ ನಮ್ಗೆ, ಬಿ ಸ್ಟಕ್ ಆಗಿಬಿಟ್ಟಿರ್ತೀವಿ. ಸೊ ನಾನು ಬಿ ಏನಾದರೂ ಪರವಾಗಿಲ್ಲ, ಎ ಟು ಸಿ ಹೆಂಗೆ ಹೋಗ್ಬೇಕು ಸೀನ್ ಅಷ್ಟೇ, ಬಿ ಹೆಂಗೆ ಬಂದರೂ ಪರವಾಗಿಲ್ಲ. ಯಾಕಂದ್ರೆ ನಾವು ಸೆಕೆಂಡ್ ಡ್ರಾಫ್ಟು, ಥರ್ಡ್ ಡ್ರಾಫ್ಟ್, ಫೋರ್ತ್ ಡ್ರಾಫ್ಟ್ ಕೂತ್ಕೋತೀವಿ. ಸೊ ಅವತ್ತಿನ ನಾನು ಸಿ ಸೀನ್ ಮುಗಿಸ್ಬೇಕು ಅಂತ ಬೆಳಿಗ್ಗೆ ತೀರ್ಮಾನ ಮಾಡಿರುತ್ತೆ. ಯಾಕಂದರೆ ಸಿ ಸೀನ್ ಬಂದ್ಬಿಟ್ಟಿದೆ ನನಗೆ, ಎ ಸೀನ್ ರೆಡಿ ಇದೆ ನೆನ್ನೆನೆ, ಸಿ ಸೀನ್ ಇವತ್ತು ಬಂದಿದೆ, ಸೆಂಕರ್ ಮಾಡಿ ಮುಗಿಸ್ಲೇಬೇಕು. ಸೊ ಬಿ ಏನು ಬಂದರೂ ಪರವಾಗಿಲ್ಲ, ನನಗೆ ಅವತ್ತಿಗೆ ಸಿ ಮುಗಿಸ್ಬೇಕು ಅನ್ನೋದು ಅಜೆಂಡಾ ಇರುತ್ತೆ ನನಗೆ. ಸೊ ಡೈಲಾಗ್ಸ್ ಬಂದರೂ ಸರಿ, ಬರ್ದಿದ್ರು ಸರಿ, ಆ್ಯಕ್ಷನ್ ಗೊತ್ತಿರುತ್ತಲ್ಲ ಅದನ್ನ ಬರ್ಕೊಂಡ್ಬಿಡ್ತೀನಿ. ಸೊ ಈ ಥರ ಏನಾಗುತ್ತೆ, ಈ ಥರ ನನ್ನೊಂದು ಆ ಅಜೆಂಡಾ ಇರುತ್ತಲ್ಲ, ಈ ಒಂದು ವಾರದಲ್ಲಿ ಸ್ಕ್ರೀನ್ ಪ್ಲೇ ಮುಗಿಸ್ಲೇಬೇಕು ನಂಗೆ ಬಂದಿರೋ ಲೈನಲ್ಲಿ. ಸೊ ಅದು ಹೆಂಗೆ ಬಂದರೂ ಪರವಾಗಿಲ್ಲ, ನನಗೆ ಒಟ್ಟಲ್ಲಿ ಆ ಸ್ಕ್ರೀನ್ ಪ್ಲೇ ಮುಗಿಸ್ಬೇಕು ಅಂತ ಇರುತ್ತೆ. ಸೆಕೆಂಡು ಥರ್ಡ್ ಡ್ರಾಫ್ಟಲ್ಲಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಬಟ್ ನನ್ನ ಸ್ಕ್ರೀನ್ ಪ್ಲೇ ಹೆಂಗಿರುತ್ತೆ ಅಂದರೆ, ಕೀ ಡೈಲಾಗ್ಸ್ ಆಗಲಿ ಯಾವ ಥರನೂ ಇರಲ್ಲ. ಆ ಕಥೆ ಏನು ಬರಬೇಕು ಅದನ್ನು ನಾನು ಪೇಜಲ್ಲಿ ಇಳಿಸ್ಬಿಡ್ಬೇಕು. ಯಾಕಂದರೆ ನಾವು ತುಂಬ ಅಂದರೆ ಆ್ಯಸ್ ಎ ರೈಟರ್ ತುಂಬ ಏನು ಮುಂದೆ ಕೂತ್ಕೊಂಡು ಬರೆಯೋದಿದೆ ಗೊತ್ತಾ, ಅದೇ ತುಂಬ ಕಷ್ಟದ್ದು. ತಲೆ ಓಡ್ತಾರೆ ಕೂತ್ಕೊಂಡು ಬರೆಯಲ್ಲ, ಆಯಿತಾ. ಯಾರು ಕೇಳಿದ್ರು ಏನಾಗ್ತದೆ, ಕತೆ ಯೋಚನೆ ಮಾಡ್ತೀನಿ. ಅದು ಬರೆಯೋಕ್ಕೆ ಕೂತ್ಕೊಂಡ್ರೆ ಅದು ಫ್ಲೋ ಆಗಿಬಿಡುತ್ತೆ. ಹೆಂಗೋ ಚೆನ್ನಾಗಿಲ್ಲ ಫ್ಲೋ ಆಗ್ತಾ ಇರ್ತದೆ. ಆ ಫ್ಲೋ ಬರಬೇಕು ಅಂತ ಕೂತ್ಕೋಬೇಕು. ಸೊ ನಾನು ಸೋಫಾ ಬಿಟ್ಟು ಹೋಗಿ ಕೂತ್ಕೊಳ್ಳೋದೇ ಮೇನ್ ಚಾಲೆಂಜ್ ನನಗೆ. ಬರೆಯೋದಕ್ಕಿಂತ ಕೂತ್ಕೊಂಡಾಗ ಅದು ಫ್ಲೋ ಆಗುತ್ತೆ, ಇಂಟ್ರೆಸ್ಟ್ ಬರುತ್ತೆ, ಏನೋ ಬರೆದ್ಬಿಡುತ್ತೆ. ಸೊ ನನ್ನ ಅಜೆಂಡಾ ಅದೇ ಇರುತ್ತೆ, ಸ್ಕ್ರೀನ್ ಪ್ಲೇ ಕಂಪ್ಲೀಟ್ ಮಾಡಬೇಕು, ಅದೇ ಮೇನ್ ಅಜೆಂಡಾ. ಒಂದು ಐಡಿಯಾ ಬಂತು, ಅದರ ಒನ್ಲೈನ್ ಆರ್ಡರ್ ಮತ್ತು ಅದರ ಥೀಮು, ಇದು ಯಾವ ಥರ ನೀವು ಒಬ್ಬೊಬ್ರು ನನ್ನ ಪ್ರೋಸೆಸ್ ಇರುತ್ತೆ. ನಂದು ಪ್ರೋಸೆಸ್ ಏನು ಅಂತಂದರೆ, ಒನ್ ಲೈನ್ ಬಂದಿದ ತಕ್ಷಣ ನಾನು ಬರೆಯೋಕೆ ಕೂತ್ಕೊಳ್ಳಲ್ಲ. ನನಗೆ ಕತೆ ಆಗ್ಬೇಕು, ಫಿಲ್ಮ್ ಕತೆ ಆಗಬೇಕು. ಅಟ್ಲೀಸ್ಟ್ ಸ್ಟಾರ್ಟ್ ಎಂಡ್ ಏನಾಗಬೇಕು ಅನ್ನೋದು ಗೊತ್ತಾಗಬೇಕು. ಮಿಡಲ್ ಯೂಶಲಿ ಗೊತ್ತಾಗಲ್ಲ, ಬಟ್ ನಂದು ಸ್ಟಾರ್ಟಿಂಗ್ ಇದೆ, ಎಂಡಿಂಗ್ ಇದೆ ಅಂತ. ಅದು ಬರೋ ತನಕನೂ ನಾನು ಬರೆಯೋಕೆ ಕೂತ್ಕೊಳ್ಳಲ್ಲ. ಬರೋ ತನಕನೂ ಅದರಲ್ಲೇ ಇರ್ತೀನಿ. ಇವಾಗ ಎಕ್ಸಾಂಪಲ್ ಸಿಗ್ದವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ಹೇಳ್ತಾ ಅದು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದು ಟೈಮ್ ತೊಗೊಳುತ್ತೆ, ಒಂದೊಂದು ಟೈಮ್ ತೊಗೊಳುತ್ತೆ. ಒಂದೊಂದು ಅದೇ ದಿನದಲ್ಲೇ ನಿಮಗೆ ಸ್ಟಾರ್ಟ್ ಎಂಡ್ ಸಿಕ್ಬಿಡುತ್ತೆ, ಒಂದೊಂದು ದಿನ ಟೈಮ್ ತೊಗೊಳ್ತಾ ಹೋಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಜಾಯಿಂಟ್ ಫ್ಯಾಮಿಲಿ ಅಂತ ಬಂದಾಗ, ನಾನು ಹೇಳ್ದಂಗೆ ಒಂದು ಲೈನ್ ಅಂತಂದರೆ ಒಂದು ಮನೇಲಿ ಆಗಬೇಕು ಅಂತ ಬಂದಿದ್ದೆ ಅಷ್ಟೇ. ಸೊ ಅಲ್ಲಿ ಒಂದೇ ಮನೇಲಿ ಹೆಂಗೆ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ಸೊ ಒಂದೇ ಮನೇಲಿ ಏನು ಮಾಡೋದು, ಅದು ಜೊತೆಗೆ ಒಂಥರ ಸ್ವಲ್ಪ ನ್ಯೂ ಏಜ್ ಕಾಮಿಡಿ ಥರ ಇರಲಿ. ಹಳೇದೇ ಮಾಡೋದು ಬೇಡ, ಯಾರೋ ಫ್ರೆಂಡ್ ಇರ್ತಾನೆ ಆ ಥರದ್ದು ಮಾಡಬೇಡ, ನ್ಯೂ ಏಜ್ ಏನಾದರೂ ಟ್ರೈ ಮಾಡೋಣ ಅನ್ನೋ ಥರ ಬಂದಾಗ, ಈ ಥರ ಒಂದು ಸ್ಕ್ರೀನ್ ಪ್ಲೇ ಮಾಡೋಣ. ಬಟ್ ಆ ಸ್ಕ್ರೀನ್ ಪ್ಲೇ ಒಂದೇ ಮನೇಲಿ ಆಗೋದ್ರಿಂದ ಎವ್ರಿ 15 ಮಿನಿಟ್ಸ್ ಅಥವಾ ಎವ್ರಿ 20 ಮಿನಿಟ್ಸ್, ಎವ್ರಿ 5-10 ಮಿನಿಟ್ಸಲ್ಲಿ ಏನೋ ಚೇಂಜಸ್ ಆಗ್ತಿರ್ಬೇಕು ಆ ಮನೇಲಿ, ಒಂದು ಎಲಿಮೆಂಟ್ ಥರ, ಆ ಥರ ಅಂತ ಅಂದ್ಕೊಂಡಿದ್ದು. ಸೊ ಆ ಥರ ಬಂದಾಗ ಒಂದು ಕ್ಯಾರೆಕ್ಟರ್ ಸಿಕ್ಕಿದಾಗ ಅಷ್ಟು ಸ್ಟೋರಿ ಏನು ಮಾಡೋದು, ಯಾವ ಕ್ಯಾರೆಕ್ಟರ್ ಇದ್ರೆ ಚೆನ್ನಾಗಿರುತ್ತೆ, ಇದಕ್ಕೊಂದು ಆಪೋಸಿಟ್ ಕ್ಯಾರೆಕ್ಟರ್ ಇರಬೇಕು. ಆ ಥರ ಬಿಲ್ಡ್ ಆಗ್ತಾ ಹೋಗುತ್ತೆ. ನಂಗೆ ಯಾವಾಗ ಸ್ಟಾರ್ಟು ಎಂಡ್ ಗೊತ್ತಾಯಿತು, ಒನ್ಲೈನಲ್ಲಿ ಹಾಕ್ಕೊಳ್ಳಲ್ಲ ನಾನು. ಆ್ಯಕ್ಚುಲಿ ಬರೆಯೋಕ್ಕೆ ಕೂತ್ಕೊಬಿಡ್ತೀನಿ. ಸೊ ಬರೆಯೋಕ್ಕೆ ಕೂತ್ಕೊಂಡಾಗ ಅದು ನೆಕ್ಸ್ಟ್ ಹೆಂಗೆ ಹೋಗುತ್ತೋ. ಮತ್ತು ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡೋಕ್ಕೆ, ನನಗೆ ಬರೆಯೋಕ್ಕೆ ಬರಲ್ಲ ಕೂತ್ಕೊಂಡು. ಯಾಕಂದರೆ ನನ್ನ ಹ್ಯಾಂಡ್ ರೈಟಿಂಗ್ ನನಗೆ ಬರ್ಕೊಂಡೋದ್ರೆ ಫಸ್ಟ್ ಲೈನ್ ಚೆನ್ನಾಗಿರುತ್ತೆ, ಲಾಸ್ಟ್ ಲೈನ್ ನನಗೆ ಓದೋಕ್ಕಾಗಲ್ಲ ಆ್ಯಕ್ಚುಲಿ, ನಾನು ಏನು ಬರ್ದಿರ್ತೀನಿ ಅಂತ. ಸೊ ನಾನು ಕಂಪ್ಯೂಟರಲ್ಲಿ ಟೈಪ್ ಮಾಡೋದ್ರಿಂದ, ಸೊ ಒನ್ ಲೈನ್ ಆರ್ಡರ್ ಅಂತ ಏನು ಹಾಕೋಲ್ಲ ನಾನು. ಯಾವಾಗಾದ್ರೂ ಸಿಗಾಕೊಂಡಾಗ ನನ್ನ ತಲೆಯಲ್ಲಿ ಹೋಗ್ಬಿಡ್ಬಾರ್ದು ಅದು ಮರೆತು ಅಂತ 1 ಲೈನ್ 2 ಲೈನ್ ಹಾಕೋತೀನಿ ಹೊರತು, ಕಂಪ್ಲೀಟ್ ಫಿಲ್ಮ್ 1 ಲೈನ್ ಆರ್ಡರ್ ಅಂತ ಹಾಕಲ್ಲ ನಾನು. ಕಂಪ್ಲೀಟ್ ಫಿಲ್ಮ್ ಬರ್ಕೊಂಡು ಹೋಗ್ಬಿಡ್ತೀನಿ. ಅದು 30 ಪೇಜ್ ಆಗುತ್ತೋ 40 ಪೇಜ್ ಆಗುತ್ತೋ ಬರ್ಕೊಂಡು ಹೋಗ್ಬಿಡ್ತೀನಿ. ಸೆಕೆಂಡ್ ಡ್ರಾಫ್ಟಿಗೆ ಏನಾದರೂ ಕೂತ್ಕೊಂಡಾಗ ಚೇಂಜ್ ಏನಾದ್ರು ಮಾಡೋದು. ಸೊ 1 ಲೈನ್ ಆರ್ಡರ್ ಅಂತ ಇರಲ್ಲ ನಾನು ಮಾಡುವಾಗ ಕಂಪ್ಲೀಟ್ ಸ್ಕ್ರಿಪ್ಟ್ ಅಂತಲೇ ಬರೀತೀನಿ. ಓಕೆ, ಅಂದರೆ ಈ ಕ್ಯಾರೆಕ್ಟರ್ ಡೆವಲಪ್ಮೆಂಟು ಆರ್ಕು ಇದು ಯಾವ ಥರ ಮಾಡ್ತೀನಿ? ನಾನು ಆ್ಯಸ್ ಅ ರೈಟ್ರದ್ದು ಒಂದು ಪ್ಲೆಷರ್ ಏನು ಅಂದರೆ, ನನಗೆ ದ ಎಂಡ್ ಅಂತ ಬರಿತೀವಿ ಗೊತ್ತಾ, ಕ್ಯಾರೆಕ್ಟರ್ ಬಗ್ಗೆ ನೀನು ತಲೆನೇ ಕೆಡ್ಸ್ಕೊಳ್ಳಲ್ಲ ನಾನು ಯಾವಾಗ ಅದು ಎಂಡ್ ಅಂತ ಬರಿತೀನಿ ಗೊತ್ತಾ, ಅದೇ ನನಗೆ ಮುಖ್ಯ. ಅದು ಆ್ಯಕ್ಚುಲಿ ಫಸ್ಟ್ ಡ್ರಾಫ್ಟಲ್ಲಿ ನನಗೆ ಅದೊಂದು ಖುಷಿ ಸಿಗುತ್ತಲ್ಲ, 30 ಪೇಜ್ ಮುಗಿಸ್ಬಿಟ್ಟೆ, ಮುಗೀತು ನನ್ನ ಶಾರ್ಟ್ ಫಿಲ್ಮ್ ಅಂತ. ಅದಾದ ಮತ್ತೆ ಓದೋರೆಲ್ಲ ಉಗೀತಾರೆ, ನಿಂಗೆ ಈ ಕ್ಯಾರೆಕ್ಟರ್ ಹಾಕಿಲ್ಲ ಅದಿಲ್ಲ ಅಂತ. ಬಟ್ ನನಗೆ ಅವತ್ತಿನ ಪ್ಲೆಷರ್ ಅದೇ,
ರೋಲಿಂಗ್ ಕ್ರೆಡಿಟ್ಸ್ ಅಂತ ಹಾಕ್ತೀನಿ ಲಾಸ್ಟಲ್ಲಿ ಎಲ್ಲ ಬರ್ದಾದ ಮತ್ತೆ ನಂಗೆ ಆ ಸೀನ್ ಯಾವಾಗ ಬರಿದ್ ಮುಗಿಸ್ತೀನಿ ಅನ್ನೋದ್ಗಿಂತನೂ ಲಾಸ್ಟ್ ಟೈಪ್ ಮಾಡ್ತೀನಿ ಗೊತ್ತಾ ರೋಲಿಂಗ್ ಕ್ರೆಡಿಟ್ಸ್ ಅಂತ ಒಂದು ನಾನೇನು ಕೂಡ ಬರ್ದು ಮುಗಿಸ್ತು ಅಂತ. ಸೊ ಸೆಕೆಂಡ್ ಡ್ರಾಫ್ಟ್ ಇಂದ ಹಿಂಗ್ ಕ್ಯಾರೆಕ್ಟರ್ ಆಡ್ಕೊಂತ ಯೂಶಲಿ ಏನಾಗುತ್ತೆ ಅಂತಂದ್ರೆ ಒಂದು ಕ್ಯಾರೆಕ್ಟರ್ ತೊಗೊಂಡಾಗ ಅದಕ್ಕೆ ಆಪೋಸಿಟ್ ಕ್ಯಾರೆಕ್ಟರ್ ಬರೀಲೇಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಕಾನ್ಫ್ಲಿಕ್ಟ್ ಇರೋಲ್ಲ ಫಿಲಮಲ್ಲಿ. ಸೊ ನಾನೊಂದು ಮೇನ್ ಕ್ಯಾರೆಕ್ಟರ್ ಅಂತ ಇರುತ್ತಲ್ಲ, ಆ ಕ್ಯಾರೆಕ್ಟರ್ಗೆ ಒಂದು ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರ್ಕೋತೀನಿ. ನಾವು ನೋಡಿರೋ ಅಂತ ಕ್ಯಾರೆಕ್ಟರ್ ಯಾವ್ದಾದ್ರು ಆಗಿರಲಿ, ಅಥವಾ ನನ್ನ ಕತೆಗೆ ಆ ಕ್ಯಾರೆಕ್ಟರ್ ಹೇಗಿರಬೇಕು, ಯಾಕಂದ್ರೆ ಫಸ್ಟ್ ಕತೆನೇ ಬರೋದಲ್ವ, ಆಮೇಲೆ ಕ್ಯಾರೆಕ್ಟರ್ ಬರುತ್ತೆ. ಒಬ್ಬೊಬ್ರಿಗೆ ಫಸ್ಟ್ ಕ್ಯಾರೆಕ್ಟರ್ ಬರುತ್ತೆ, ಆಮೇಲೆ ಕತೆ ಬರುತ್ತೆ. ಇದು ಜಾಯಿಂಟ್ ಫ್ಯಾಮಿಲಿ ಸೀರೀಸಲ್ಲಿ ಫಸ್ಟ್ ಕತೆ ಬಂತು, ಆಮೇಲೆ ಕ್ಯಾರೆಕ್ಟರ್ ಬಂತು. ಸೊ ಆ ಕತೆಗೆ ಪೂರಕವಾಗಿ ಹಿಂಗಿರ್ಬೇಕು ಆ ಕ್ಯಾರೆಕ್ಟರ್, ಆ ಥರ ಬರಿತಾ ಹೋಗ್ತೀವಿ. ಸೊ ಆ ಕ್ಯಾರೆಕ್ಟರ್ ಬರ್ದು ಮತ್ತೆ ಅದಕ್ಕೊಂದು ಆಪೋಸಿಟ್ ಕ್ಯಾರೆಕ್ಟರ್ ಬೇಕು. ಏನ್ ಕ್ಯಾರೆಕ್ಟರ್ ಟ್ರೇಟ್ಸ್ ಇರುತ್ತೋ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಟ್ರೇಟ್ಸ್ ಅದಕ್ಕಿರಬೇಕು. ಸೊ ಅದಕ್ಕೆ ಆಪೋಸಿಟ್ ಕ್ಯಾರೆಕ್ಟರ್ ಟ್ರೇಟ್ಸ್ ಬರ್ತಾ ಹೋಗ್ತೀವಿ. ಸೊ ಹಂಗೆ ಬರಿತಾ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಎರಡೇ ಕ್ಯಾರೆಕ್ಟರ್ ಇದ್ರೆ ಸಾಕ, ಇನ್ನೊಂದು ಕ್ಯಾರೆಕ್ಟರ್ ಎಕ್ಸ್ಟ್ರಾ ಬೇಕಾಗುತ್ತೆ. ಈ ಥರ ಎಲ್ಲ ಬರಿತಾ ಹೋಗ್ತೀವಿ. ಮತ್ತೆ ಇನ್ನೊಂದು ಯಾವ್ದು ಎಲಿಮೆಂಟ್ಸ್ ಇರುತ್ತೆ, ಆ ಎಲಿಮೆಂಟ್ಸ್ ಸರೌಂಡ್ ಇದಕ್ಕೆ, ಆ ಎಲಿಮೆಂಟ್ಸ್ ಅಂದ್ರೆ ಇದಕ್ಕೆ ಹೆಂಗೆ ಆಡ್ ಆಗುತ್ತೆ, ಆ ಥರದ್ದೆಲ್ಲ ಕ್ಯಾರೆಕ್ಟರ್ ತಂದ್ರೆ. ಎಕ್ಸಾಂಪಲ್ ಜಾಯಿಂಟ್ ಫ್ಯಾಮಿಲಿ ಸೀರೀಸ್ ತೊಗೊಂಡ್ರೆ ಅದರಲ್ಲಿ ಬೇಸಿಕಲಿ ಬರೋದು 4 ಕ್ಯಾರೆಕ್ಟರ್. ಭಾವ ಬರ್ತಾರೆ, ಭಾವ ಮೈದ ಬರ್ತಾನೆ, ಹೆಂಡತಿ ಬರ್ತಾರೆ, ಮತ್ತೆ ಮನೆ ಓನರ್ ಕ್ಯಾರೆಕ್ಟರ್ ಬರ್ತಾರೆ. ಸೊ ಮನೆ ಓನರ್ ಕ್ಯಾರೆಕ್ಟರ್ ಆಕ್ಚುಲಿ ಇನ್ಸ್ಪೈರ್ ಆಗಿದ್ದು ನನಗೆ ಗಣೇಶ ಸುಬ್ರಹ್ಮಣ್ಯ ಅಂತ ಒಂದು ಫಿಲಮ್ ಇದೆ, ಎಲ್ಲರೂ ನೋಡಿದ್ರೆ. ಅನಂತ್ ನಾಗು, ರಮೇಶ್ ಭಟ್ಟು ಮತ್ತೆ ಮುಖ್ಯಮಂತ್ರಿ ಚಂದ್ರು. ಆ ಸೀನ್ ನಾನು ಇವಾಗಲೂ ಎಂಜಾಯ್ ಮಾಡ್ತೀನಿ. ಮುಖ್ಯಮಂತ್ರಿ ಚಂದ್ರು ಬಂದು ಒಂದು ಕತೆ ಹೇಳ್ತಾರೆ ಆಕ್ಚುಲಿ ಅನಂತ್ ನಾಗಿ. ನೀವು ಇನ್ನೊಂದು ಜಾಯಿಂಟ್ ಫ್ಯಾಮಿಲಿ ಬೇಸಿಕ್ ಪ್ಲಾಟ್ ನೋಡಿದ್ರೆ ಅದೇ ಬೇಸಿಕ್ ಪ್ಲಾಟ್ ಆಕ್ಚುಲಿ ಅದ್ರದ್ದು. ನೀವು ಅದನ್ನೇ ತೆಗೆದು ಒಂದು ಪ್ಯಾರಲಲ್ ವರ್ಲ್ಡ್ ಅಲ್ಲಿ ಮಾಡಿದ್ರೆ ಹೆಂಗಿರುತ್ತೆ, ಗಣೇಶ ಸುಬ್ರಹ್ಮಣ್ಯನ್ ಪ್ಯಾರಲಲ್ ವರ್ಲ್ಡ್ ಆಗಿ ಮಾಡಿದ್ರೆ ಹೆಂಗಿರುತ್ತೆ, ಅದೇ ಜಾಯಿಂಟ್ ಫ್ಯಾಮಿಲಿ ಸೀರೀಸ್ ತರ ಇರುತ್ತೆ. ಸೊ ಅದೇ ಇನ್ಸ್ಪೈರ್ ಆ ಕ್ಯಾರೆಕ್ಟರ್ ಹೇರ್ ಮಾಡಿ ತರಬೇಕು ಅಂತಿತ್ತು ನನಗೆ. ಮುಖ್ಯಮಂತ್ರಿ ಚಂದ್ರನೇ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು. ಹೆಂಗೆ ಎಕ್ಸಾಂಪಲ್ ಅಂದ್ರೆ ಮುಖ್ಯಮಂತ್ರಿ ಚಂದ್ರು ಒಂದು ಮನೆ ಓನರ್ ಇದ್ದಾರೆ, ಅವ್ರ ತಮ್ಮ ಎಲ್ಲಾದ್ರೂ ಇಲ್ಲಿದ್ರೆ ಅವ್ರ ತಮ್ಮಗೂ ಕತೆ ಹೇಳೋ ಹುಚ್ಚು, ಅವ್ರ ತಮ್ಮನೂ ಅವ್ರ ರೆಂಟ್ ಯಾರು ಇರ್ತಾನೋ ಕತೆ ಹೇಳ್ಬೇಕಂತ ಇರುತ್ತೆ. ಈ ಥರ ಒಂದು ಕ್ಯಾರೆಕ್ಟರ್ ಇತ್ತು. ಬಟ್ ಆ ಕ್ಯಾರೆಕ್ಟರ್ ಸುಮ್ಮನೆ ಬರಬಾರ್ದು, ಒಂದು ಪರ್ಪಸ್ ಇರಬೇಕು. ಸೊ ನಂಗೆ ಆ ಕ್ಯಾರೆಕ್ಟರ್ ಬೇಕು ಅಂತ ಇತ್ತು ನನಗೆ. ಸೊ ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ತಂದಿದ್ದು. ಈ ಥರ ಬೇರೆ ಬೇರೆ ಕ್ಯಾರೆಕ್ಟರ್ ಬರೀತಾ ಹೋಗ್ತೀವಿ. ಅದಕ್ಕೆ ಅದಾದಂಥ ಟ್ರೈಸ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಜಾಯಿಂಟ್ ಫ್ಯಾಮಿಲಿಲಿ ತುಂಬ ಟಫ್ ಅನ್ಸಿದೆ ಅದು ರೇಟಿಂಗಲ್ಲಿ ಬರೀಬೇಕಾದ್ರೆ ಈ ಸೀನು ಟಫ್ ಅನ್ಸಿದ್ದು ಚಾಲೆಂಜ್. ಸೊ ಸ್ವಲ್ಪ ಸ್ಪಾಯ್ಲರ್ಸ್ ಇದ್ರೂ ಪರವಾಗಿಲ್ಲ, ಅಂದರೆ ಫಿಲ್ಮ್ ವೈಸ್ ಯಾರು ನೋಡಿಲ್ಲ ಅಂದರೆ ಸ್ಪಾಯ್ಲರ್ಸ್ ಇರುತ್ತೆ ಇದರಲ್ಲಿ. ಇವಾಗ ನಾನು ಹೇಳಿದ್ರೆ ಸ್ಪಾಯ್ಲರ್ಸ್ ಇರುತ್ತೆ. ಓಕೆ, ಸೊ ಇದನ್ನ ನೋಡ್ಬೇಕಂದ್ರೆ ನೋಡ್ಕೊಂಬಂದು ಆಗ್ಬೇಕಾದ್ರೆ ಇದನ್ನ ಕಂಟಿನ್ಯೂ ಮಾಡ್ಬೋದು. ಬಿಕಾಸ್ ಎಂಡಿಂಗ್ ಇದೆ, ಅದರಲ್ಲಿ ಒಂದು ಎಂಡಿಂಗ್ ಇದೆ. ನಂಗೇನು ಅನ್ಸಂದ್ರೆ ಎಂಡಿಂಗಲ್ಲಿ ನಿಮ್ಗೆ ಬರುತ್ತಲ್ಲ ಅಂದರೆ ಇದೆಲ್ಲ ಹ್ಯಾಲೋಜಿನೇಷನ್ ಅಂತ ಗೊತ್ತಾಗುತ್ತೆ. ಬಟ್ ಜನಕ್ಕೆಲ್ರಿಗೂ ಇದನ್ನ ಚೀಟ್ ಮಾಡಬಾರ್ದು. ನಿಮಗೆ 48 ನಿಮಿಷ ಏನೇನು ತೋರಿಸಿದನಲ್ಲ, ಗುರು ಇವನೇನೋ ತೋರಿಸ್ಬಿಟ್ಟು ಏನೋ ತೋರಿಸ್ ಕೊನೆಗೆ ಹೇಳ್ತಾರಲ್ಲ ಕನಸು ಇದ್ರೆ ಕನಸು, ಆ ಥರ ಇರಬಾರ್ದು. ಮುಂಚೆಯಿಂದ ನಾನು ಅದನ್ನ ಎಲ್ಲ ಕಡೆ ಪ್ಲಾಟ್ ಮಾಡಿರ್ಬೇಕು. ನಿಮ್ಗೆ ಆ ಫಿಲ್ಮ್ ನೋಡಿದಾಗ್ಲೂ ಅಂದರೆ ಆ ಸೀರೀಸ್ ನೋಡಿದಾಗ್ಲೂ ನಿಮಗೆ ಒಂದು ಗೋಡೆ ಇದೆ, ಆ ಗೋಡೆ ಮೇಲೆ ಪೇಂಟಿಂಗ್ಸ್ ಇರುತ್ತೆ. ನಿಮ್ಗೆ ಒಂದು ಸೀನ್ಸಲ್ಲಿ ಪೇಂಟಿಂಗ್ಸ್ ಇರಲ್ಲ, ಒಂದು ಸೀನ್ಸಲ್ಲಿ ಪೇಂಟಿಂಗ್ಸ್ ಇರುತ್ತೆ. ಸೊ ಅದೇ ಡಿಫ್ರೆನ್ಸ್ ಬಿಟ್ವೀನ್ ಅವ್ನು ಹ್ಯಾಲೋಜಿನೇಟ್ ಮಾಡ್ತಿದ್ದಾನ ಅಥವಾ ರಿಯಾಲಿಟಿಲಿ ಇದ್ದಾನ ಅಂತ. ಅದು ನಿಮ್ಗೆ ಇಡೀ ಫಿಲಮ್ ಪೂರ್ತಿ ಇದೆ, ಬಟ್ ನಾವು ನೋಡಿರಲ್ಲ, ಆಡಿಯನ್ಸ್ ನೋಡಿರಲ್ಲ ಅಷ್ಟೇ. ಬಟ್ ನಾನು ಪ್ಲಾಂಟ್ ಮಾಡಿದ್ದೀನಿ. ನೀವು ಇನ್ನೊಂದ್ಸರಿ ನೋಡಿದಾಗ ಇಲ್ಲ ಗುರು ಮುಂಚೆನೇ ತೋರಿಸ್ಕೊ ಬರ್ತೀನಿ, ನಾನು ನೋಡೋಕ್ಕಾಗಿಲ್ಲ ಅಂತ. ಸೊ ಈ ಚಾಲೆಂಜಿಂಗ್ ಪಾಯಿಂಟ್ಸ್ ಇರುತ್ತೆ. ನನ್ನ ಆಡಿಯನ್ಸಿಗೆ ಮೋಸ ಮಾಡಬಾರ್ದು, ನೋಡ್ತಿರೋರಿಗೆ. ನಾನು ಹೇಳ್ಬಿಡ್ಬೋದಾಯ್ತು ಕೊನೆಗೆ ಎಲ್ಲ ತೋರಿಸಿ ಕೊನೆಗೆ ಇದು ಹ್ಯಾಲೋಜಿನೇಷನ್ನು, ಇದೊಂದು ಕನಸು, ಇದೆಲ್ಲ ಏನೂ ಆಗೇ ಇಲ್ಲ ಅಂದಾಗ ಗುರು ಯಾರು ಏನು ಇಷ್ಟ ಅಲ್ಲ, ಇದನ್ನ ಮುಂಚೆನೇ ಹೇಳ್ಬೋದಾಗಿತ್ತು ನೀನು ಅಂತ ಇರುತ್ತೆ. ಸೊ ಮುಂಚೆನೇ ಪ್ಲಾಂಟ್ ಮಾಡಿರ್ಬೇಕು ಅನ್ನೋದಿತ್ತು. ಆ ಚಾಲೆಂಜ್ ಇತ್ತು ನನಗೆ. ಜನಕ್ಕೆಲ್ಲೂ ಮೋಸ ಮಾಡಬಾರ್ದು ನಾನು ಅನ್ನೋದಿತ್ತು. ಮತ್ತೆ ಎಲ್ಲೂ ನಿಮಗೆ ಫೋರ್ಸ್ಫುಲಿ ಮ್ಯೂಸಿಕ್ಕಿಂದಾಗಲಿ ಫೋರ್ಸ್ಫುಲಿ ಇದು ರಿಯಲ್ ಆಗ್ತಿದೆ, ತುಂಬ ರಿಯಲ್ ಆಗ್ತಿದೆ ಅನ್ನೋ ಥರ ಪ್ಲಾಂಟ್ ಮಾಡಬಾರ್ದಾಗಿ. ಸೊ ಪ್ರತಿಯೊಂದು ಸೀನಲ್ಲಿ ಅದೇ ಇತ್ತು ನನಗೆ. ಈ ಸೀನಲ್ಲಿ ಏನಾದರೂ ಪ್ಲಾಂಟ್ ಮಾಡಬೇಕು, ಎಲ್ಲೋ ಒಂದು ಪ್ರಾಪರ್ಟಿ ವೈಸ್ ಆಗಲಿ ಇನ್ನೊಂದಾಗಲಿ ಜನಕ್ಕೆ ಮೋಸ ಆಗಬಾರ್ದು. ಸೆಕೆಂಡ್ ವಾಚಲ್ಲಿ ಅವ್ರಿಗೆ ಯಾವಾಗ್ಲೂ ಇಲ್ಲ ಗುರು ಮೊದಲಿಂದನೂ ಹೇಳ್ಕೊಂಬಂದಿನಿ ಇದನ್ನು, ನಾವು ನೋಡ್ಕೊಂಡಿಲ್ಲ ಅಷ್ಟೇ. ಇದು ನಂಗೆ ಚಾಲೆಂಜಿಂಗ್ ಆಗಿತ್ತು. ಮತ್ತು ಲಾಸ್ಟ್ ಇದ್ದಿತ್ತಲ್ಲ, ಬರೀ ಒಂದು ಕಾಮಿಡಿ ಸೀರೀಸ್ ಆಗಿರಬಾರ್ದು, ಯಾವುದೊಂದು ಸೊಸೈಟಿಲಿ ಯಾವುದೊಂದು ಪ್ರಾಬ್ಲಮ್ ಇರ್ತಲ್ಲ ಅದನ್ನು ಟಚ್ ಮಾಡಬೇಕಂತ ಇತ್ತು. ನಾನು ಫಸ್ಟ್ ಡ್ರಾಫ್ಟಲ್ಲಿ ಸೀರಿಯಸ್ ಆಗಿ ಟಚ್ ಮಾಡಿಬಿಟ್ಟಿದ್ದೆ. ಅದು ಇಡೀ ಜಾನರ್ ಇತ್ತಲ್ಲ ಅದನ್ನು ಹಾಳು ಮಾಡಿಬಿಟ್ಟಿತ್ತು. ಸೊ ಟಚ್ ಮಾಡಬೇಕು, ಬಟ್ ಅದು ಲೈಟಾಗಿ ಟಚ್ ಆಗಿರಬೇಕು ಅಂತ ಒಂದು ಕಮ್ಯುನಲ್ ವೈಲೆನ್ಸ್ ಆಗಿರ್ಬೋದು, ಅಥವಾ ಒಂದು ಈ ಥರ ಕಿಲ್ಲಿಂಗ್ಸ್ ಮಾಡ್ತಾರಲ್ಲ, ಲವ್ ಇದ್ರ ಮೇಲ್ಗಡೆ ಕಿಲ್ಲಿಂಗ್ಸ್ ಎಲ್ಲ ಆಗತ್ತಲ್ಲ, ಅದನ್ನ ಯಾವ್ದನ್ನ ಟಚ್ ಮಾಡಬೇಕು ಅಂತ ಇತ್ತು. ಸೊ ಹಾನರ್ ಕಿಲ್ಲಿಂಗ್ಸ್ ಅಂತೆಲ್ಲ ಆಗುತ್ತಲ್ಲ ಯೂಶಲಿ, ಅದನ್ನ ಟಚ್ ಮಾಡ್ಬೇಕಂತಿದೆ. ಸೊ ಅದನ್ನ ಈ ಸೀರೀಸಲ್ಲಿ ಲಾಸ್ಟಲ್ಲಿ ಟಚ್ ಮಾಡ್ತೀನಿ ನಿಮಗೆ. ಬಟ್ ನೋಡಿದವ್ರಿಗೆ ತುಂಬ ಗಮನಿಸಿದವ್ರಿಗೆ ಗೊತ್ತಾಗತ್ತೆ ಇದು ಒಂದು ಸೀರಿಯಸ್ ಇಶ್ಯೂ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಸೊ ಅದನ್ನ ಹೆಂಗೆ ಪ್ಲಾಂಟ್ ಮಾಡೋದು, ಇದರಲ್ಲಿ ಒಂದು ಕಾಮಿಡಿ ಸೀರೀಸ್ ಆಗಿ ಉಳಿಬಾರ್ದು. ಇದೆಲ್ಲ ಒಂದು ಚಾಲೆಂಜಿಂಗ್ ಪಾಯಿಂಟ್ಸ್ ಆಗಿತ್ತು. ನಾವು ಇಷ್ಟೊತ್ತು ಮಾತಾಡಿದ್ದು ಪ್ರೀ ಪ್ರೊಡಕ್ಷನ್ ಬಗ್ಗೆ, ಅಂದರೆ ನಿಮ್ಮದು ಶೂಟಿಂಗ್ ಪ್ರಿಪ್ರೇಷನ್ ಮತ್ತು ಪ್ರೊಡಕ್ಷನ್ ಯಾವ ಥರ ಇತ್ತು, ಎಷ್ಟು ದಿನ ಶೂಟ್ ಮಾಡಿದ್ರಿ? ಸೊ ಫೈನಲಿ ನಾನು ಏನೇ ಕೇಳಿದ್ರೆ ನಿಮಗೆ ಬರೋದೇ ಬಜೆಟಿಂದ. ಬಿಕಾಸ್ ಕಡಿಮೆ ಇರೋದೇ ಅದು ನಮ್ಮ ಹತ್ರ, ನಿಮ್ಗಿದ್ರಲ್ಲಿ ತುಂಬ ಇದೆ. ಅಂದರೆ ಸ್ಕ್ರಿಪ್ಟ್ ತುಂಬ ಇದೆ, ನಮ್ಮ ಜೊತೆ ಬರೋರು ತುಂಬ ಜನ ಇರುತ್ತೆ, ಬಜೆಟ್ ಒಂದೇ ಕಡಿಮೆ ಇರುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪ್ರೀ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೆಂಗೆ ನಾನು ಅಂದೆ ನಿಮಗೆ, ಫಸ್ಟ್ ಬೇಕಾದ್ರೆ ಲೊಕೇಶನ್, ನಮ್ಮ ಮನೆ ಎಂಥ ಮನೆ ಬೇಕಾದ್ರೂ ಸಿಗುತ್ತೆ, ಫ್ರೀಯಾಗಿ ಯಾವ ಮನೆ ಸಿಗುತ್ತೆ, ಅದೇ ಮೇಯ್ನ್ ನಮ್ಗೆ ಹುಡುಕ್ಬೇಕು. ಬಟ್ ಅದೇ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿ ಸಿಗುತ್ತೆ, ಹಿಂಗೆ ಸಿಗುತ್ತೆ ಅಂತ.
ಸೊ ಯೂಶಲಿ ಏನು ಮಾಡ್ತೀವಿ ಹೊಸಬ್ರು ಅಂತಂದ್ರೆ ನಮ್ಮ ಜೊತೆಗೆ ಇರ್ತಾರೆ ಅವ್ರಿಗೆ ಲೊಕೇಶನ್ಸ್. ಓಕೆ, ಫ್ರೆಂಡ್ಸಿಗೆ ಏನಕ್ಕೆ ಬೇಕಾದ್ರೂ ಅಂದರೆ ಫೋನ್ ಮಾಡಿ ಬಂದ್ಬಿಡ್ತಾರೆ. ಬಟ್ ಈ ಥರ ಲೊಕೇಶನ್ಸು ಈ ಥರ ಸಿಗೋದಿಲ್ಲ ನಿಮ್ಗೆ, ಎಷ್ಟೋ ಹುಡುಕಿ ಅವ್ರ ಮನೆ ಇದ್ರೂ ಕೊಡಲ್ಲ, ಆ ಥರ ಇರುತ್ತೆ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂತಂದರೆ, ನಿಮಗೆ ಒಂದೊಂದ್ಸರಿ ಆ ಕತೆ ಇರುತ್ತಲ್ಲ, ಆ ಕತೆ ಎಲ್ಲ ಹೊಂಚುತ್ತೆ ಆ್ಯಕ್ಚುಲಿ. ಅಂದರೆ ಅದೇ ಮಾಡಿಸ್ಕೊಳ್ಳುತ್ತೆ ಎಲ್ಲ ಅನ್ನೋದು ನನ್ನ ನಂಬಿಕೆ ಆ್ಯಕ್ಚುಲಿ. ಎಲ್ಲರೂ ನಂಬ್ತಾರೆ. ಬಿಕಾಸ್ ನನಗೆ ಫಸ್ಟ್ ಇದ್ರಲ್ಲಿ ಹಂಗಾಗಿತ್ತು ಆ್ಯಕ್ಚುಲಿ. ಫಸ್ಟ್ ಶಾರ್ಟ್ ಫಿಲ್ಮಲ್ಲಿ ಆಯಿತು ಇದೇ ಥರ. ಇಲ್ಲೂ ಆ ಎಕ್ಸ್ಪೀರಿಯನ್ಸ್ ಹೆಂಗಾಗಿತ್ತು ಅಂತಂದರೆ, ಒಂದು ಮನೆ ಸಿಕ್ತು ನನಗೆ ಆ್ಯಕ್ಚುಲಿ. ಒಂದು ಮನೆ ಸಿಕ್ತು, ಶೂಟಿಂಗ್ ಡೇಟು ಫಿಕ್ಸ್ ಆಗೋಯ್ತು ನನಗೆ. ಸೆಪ್ಟೆಂಬರ್ 22 ಶೂಟಿಂಗ್ ಡೇಟ್ ನಂದು ಫಿಕ್ಸ್ ಆಗಿದೆ. ಆ ಮನೇನೂ ಸಿಕ್ಕಿದೆ ನನಗೆ. ಬಟ್ ಫೈನಲ್ ಸ್ಟೇಜಲ್ಲಿ ಆ ಮನೆ ಸಿಗಲಿಲ್ಲ ನನಗೆ. ಶೂಟಿಂಗ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಒಂದು ವಾರದ ಶೂಟ್ ಹೋಗ್ಬೇಕು, ಮನೆ ಇಲ್ಲ ನನಗೆ. ಬಟ್ ಇಡೀ ಫಿಲಮ್ ಮನೆ ಇಲ್ಲ ನನಗೆ, ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ. ಸೊ ಆಗೇನಾಯ್ತು ಅಂದರೆ, ಅದೇ ಟೈಮ್ಗೆ ನನ್ನ ಫ್ರೆಂಡ್ಗೆ ಹೇಳಿದ್ದೀನಿ. ಒಂದು ಫ್ರೆಂಡ್ಗೆ ಹೇಳಿದೆ, ಒಂದು ಮನೆ ಖಾಲಿ ಇದೆ, ನೋಡ್ತೀವಿ ಬಂದು ಅಂತಂದು. ಆ ಮನೆ ನೋಡಿದಾಗ ನನಗೆ ಈ ಮನೆ ಸಿಗದಿರದೆ ಬೆಟರ್ ಆಯಿತು ಅಂತ ಅನಿಸ್ತು ನನಗೆ. ಆ ಮನೆ ಏನಕ್ಕೆ ನಂಗೆ ಸಿಕ್ಕಿಲ್ಲ, ಈ ಮನೆ ಯಾಕೆ ಸಿಕ್ತು, ನಾನು ನಿಜ ಅದು ನನಗಿನ್ನ ಐಡಿಯಾ ಇಲ್ಲ. ಬಟ್ ಆ ಮನೆ ಅದು ತುಂಬ ಆಪ್ಟ್ ಆಗಿತ್ತು. ನಿಮ್ಗೆ ಆ ಫಿಲಮ್ ನೋಡಿದ್ರೆ ತುಂಬ ಡೋರ್ಸ್ ಇದೆ. ಈ ಡೋರ್ಸಿಂದ ಆ ಡೋರ್ಗೆ ಹೋಗ್ತಾನೆ, ಆ ಡೋರಿಂದ ಈ ಡೋರ್ಗೂ ಬರ್ತಾನೆ. ಆ ಮನೆ ಕ್ರೇಜಿಯಾಗಿದೆ ಆ್ಯಕ್ಚುಲಿ, ತುಂಬ ಹಳೆ ಮನೆ ಅದು. ಸೊ ಆ ಮನೆ ಸಿಕ್ಕಿದೆ ನಮ್ಗೆ ತುಂಬ ಒಳ್ಳೇದಾಯ್ತದೆ ಆ್ಯಕ್ಚುಲಿ. ಸೊ ಫಸ್ಟ್ ನಾನು ಆ ಪ್ರೀ ಪ್ರೊಡಕ್ಷನ್ ಇದ್ದಿದ್ದೆ ವರ್ಕೆ ಮನೆ ಸಿಗ್ಲೇಬೇಕು ನನಗೆ. ಮನೆ ಸಿಕ್ಕಿಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ ಅಂತಿತ್ತು. ಸೊ ಆ ಮನೆ ಸಿಕ್ಕದ ಮತ್ತೆ ನಾನು DOP ತೋರಿಸೋದು ಮತ್ತೆ ನಾವು ಫಸ್ಟ್ ತೀರ್ಮಾನ ಮಾಡಿದ್ದೇನು ಅಂತಂದರೆ, ಇದಕ್ಕೆ ಪೇಂಟ್ ಚೇಂಜ್ ಮಾಡ್ಬೇಕು ನಾವು. ಬಿಕಾಸ್ ನಾವು ಮಾಡ್ತಿರೋ ಜಾನರ್ಗೆ ಇದೇ ಸ್ಪೆಸಿಫಿಕ್ ಟೋನ್ ಪೇಂಟ್ ಇದ್ರೆ ಮಾತ್ರ ವರ್ಕ್ ಆಗೋದು ನಮ್ಮ ಇದು ಜಾನರ್ಗೆ ಅಂತ. ಸೊ ಅವಾಗಲೂ ಅದೇ ಥರ ವಾಪಸ್ ಅದೇ ಬಜೆಟ್ಗೆ ಬರುತ್ತೆ. 4,000 ರೂಪಾಯಿ ಆಗುತ್ತೆ ಪೇಂಟ್ಗೆ, ಮಾಡಿಸೋದೇ ಬೇಡವಾ. ಸೊ ನಮ್ಮ DOP ಏನು ಹೇಳ್ತಾರೆ, ನಾವು ಎಡಿಟಿಂಗಲ್ಲಿ ಕೂತ್ಕೊಂಡಾಗ, ಸರ್ 4,000 ಕೊಟ್ಟು ಮಾಡಿಸಿದ್ರೆ ಬೇರೆ ಥರ ಇರುತ್ತೆ ಫಿಲಮು ಅನ್ನೊಂದು ಮಾತು ಬರುತ್ತೆ. ಅವ್ರು DOP ಹೇಳಿ ನಿಮಗೆ ಬಿಡ್ತೀನಿ, ಈ ಮಾತು ಬಂದೇ ಬರುತ್ತೆ. DI ಕೂತ್ಕೊಂಡಾಗ, ಗ್ರೇಡಿಂಗಲ್ಲಿ ಕೂತ್ಕೊಂಡಾಗ, ಸರ್ ಇಲ್ಲಿ ಕಲರ್ ತೆಗೋಕ್ಕಾಗಲ್ಲ, ಇಲ್ಲಿ ಬ್ರೈಟ್ನೆಸ್ ತೆಗೋಕ್ಕಲ್ಲ, ಇಲ್ಲಿ ಎಕ್ಸ್ಪೋಜರ್ ತೆಗಲ್ಲ. ಇವಾಗ ಒಂದು 4,000 ರೂಪಾಯಿ ಮಕ್ಕ ನೋಡ್ತೀರಾ, ಇಲ್ಲ ಅಲ್ಲಿ ನೋಡ್ತೀರಾ ಅಂತ. ಸೊ ಸರಿ, ಓಕೆ, 4,000 ಕೊಟ್ಟು ಪೇಂಟ್ ಮಾಡ್ಸೋಣ ಅಂತ ಪೇಂಟ್ ಮಾಡಿಸೋದು. ಮತ್ತೆ ನಿಮ್ಗೆ ಆ ಫಿಲಮಲ್ಲೇ ಗೊತ್ತಾಯ್ತು ಆ ಪೇಂಟ್ ಹೆಂಗಿತ್ತು ಅಂತ. ಸೊ ಈ ಪ್ರೀ ಪ್ರೊಡಕ್ಷನ್ ವರ್ಕಲ್ಲಿ ಲೊಕೇಶನ್ ವೈಸ್ ಇದಾಯಿತು ನನಗೆ. ಲೊಕೇಶನ್ ಮನೆ ಬೇಕಿತ್ತು, ಮನೆ ಸಿಕ್ತು ನನಗೆ. ಸೊ ಅದೇ ಟೈಮ್, ಅದೇ ಪರ್ಟಿಕ್ಯುಲರ್ ಒಂದು ವಾರದಲ್ಲೇ ಕರೆಕ್ಟಾಗಿ ಯಾರೋ ಫ್ರೆಂಡ್ ಮನೆ ಖಾಲಿ ಇದ್ದಿದ್ದು, ಆ ಮನೆ ನನಗೆ ಸಿಕ್ಕಿದ್ದು, ಶೂಟ್ ಆಗಿದ್ದು. ಮತ್ತು ಇನ್ನು ಮಿಕ್ಕಿದ್ದು ಬಂದು ಸ್ಕ್ರಿಪ್ಟ್ ಬ್ರೇಕ್ ಡೌನ್ ಅಂತ ಬಂದಾಗ ಪ್ರಾಪರ್ಟೀಸ್ ಅಂತ ಬರುತ್ತೆ. ಆ ಮನೇಲಿ ಯಾವ ಪ್ರಾಪರ್ಟಿ ಇರಲಿಲ್ಲ, ಯಾಕಂದರೆ ಖಾಲಿ ಮನೆ ಇದೆ ಪ್ರಾಪರ್ಟಿ. ಸೊ ಈ ಮನೆ ಯಾರೋ ನಂಗೆ ಕೊಡಬೇಕಾಯ್ತಲ್ಲ, ಅವ್ರ ಮನೆ ಬೇರೆ ಯಾರಿಗೂ ಬಾಡಿಗೆ ಕೊಡ್ಬೇಕಾಯ್ತು. ಅಲ್ಲಿರೋ ಫರ್ನಿಚರ್ಗಳೆಲ್ಲ ಎಲ್ಲ ಹಾಕ್ಬೇಕಂತ ಗೊತ್ತಾಗಿಲ್ಲ ಅವ್ರಿಗೆ. ಆ ಫರ್ನಿಚರ್ ತೊಗೊಂಡು ಇಲ್ಲ ಆಗಿದೆ ನಾನು. ಅಂದರೆ ಅದು ಹೆಂಗೆ, ಅದು ಎಲ್ಲ ಕೋಇನ್ಸಿಡೆನ್ಸಲ್ಲಿ ಎಲ್ಲ ಹೆಂಗಾಯ್ತು ಅಂತ ನನಗೆ ಇವಾಗಲೂ ನಂಬಕ್ಕಾಗಲ್ಲ, ಅದು ಹೆಂಗೆ ಬಂತು ಇಲ್ಲಿಗೆ ವಾಪಸ್ ಅಂತ. ಸೊ ಇಲ್ಲಿ ಬಂದು ಮತ್ತೆ ಪ್ರಾಪರ್ಟಿ ಎಲ್ಲ ಆಯಿತು, ಮನೆ ರೆಡಿ ಆಯಿತು ನಮಗೆ. ಮನೆ ಪೇಂಟ್ ಆಯಿತು, ಮನೆ ರೆಡಿ ಆಯಿತು. ಸೊ ನೆಕ್ಸ್ಟ್ ಕ್ಯಾಸ್ಟಿಂಗ್. ಸೊ ವಾಪಸ್ ನಿಮ್ಗೆ ಗೊತ್ತು ನಾನು ಎಲ್ಲಿಂದ ಬರ್ತೀನಿ ಅಂತ, ವಾಪಸ್ಸು ಬಜೆಟಿಂದ ಬರ್ತೀನಿ. ಯಾಕಂದರೆ ಕ್ಯಾಸ್ಟಿಂಗ್ ಕೊಡೋ ದುಡ್ಡು ಇರಲ್ಲ ನಮ್ಮ ಹತ್ರ, ಯಾರ ಹತ್ರನೂ. ಸೊ ಬಟ್ ನಮಗೆ ಒಳ್ಳೆ ಆ್ಯಕ್ಟ್ರ್ ಬೇಕು, ಬಟ್ ನಾವು ದುಡ್ಡು ಕೊಡಲ್ಲ. ಸೊ ಒಳ್ಳೆ ಆ್ಯಕ್ಟ್ರ್ ಬರ್ತಾರೆ, ಬಟ್ ಅವ್ರು ದುಡ್ಡು ಇಸ್ಕೋತಾರೆ. ಈ ಥರ ಕನ್ಫ್ಯೂಷನ್ಸ್ ಎಲ್ಲ ಇರುತ್ತೆ. ಸೊ ಆಗೇನಾಗುತ್ತೆ ಅಂದರೆ, ನಮ್ಗೆ ಯಾರೋ ನೆಟ್ವರ್ಕ್ ಮೂಲಕ ಹೋಗಬೇಕು. ಸೊ ಆಗೋದಾಗ ಸುಘೋಷ್ ಅಂತ ಇನ್ಸ್ಟಾಗ್ರಾಮಲ್ಲಿ ಹಿಂಗೆ ಸರ್ಚ್ ಮಾಡ್ತಾ ಇರ್ತೀವಲ್ಲ, ಒಂದಷ್ಟು ಜನಕ್ಕೆ ಮೆಸೇಜ್ ಕಳಿಸಿರ್ತೀನಿ, ಯಾರಿಗೂ ರಿಪ್ಲೈ ಬಂದಿರಲ್ಲ. ಯಾರು ರಿಪ್ಲೈ ಬರುತ್ತೋ ಅವರೇ ನಮ್ಮ ಆ್ಯಕ್ಟ್ರು. ಅಂದರೆ ಅಟ್ಲೀಸ್ಟ್ ಅವರು ಅಂದರೆ ಇಂಟ್ರೆಸ್ಟಿಂಗ್ ಆಗಿದ್ದಾರೆ, ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಬರುತ್ತಲ್ಲ, ಹಸಿವು. ಅದರಲ್ಲಿ ನಮ್ಗೆ ಸುಘೋಷ್ ರಿಪ್ಲೈ ಕೊಟ್ಟರು. ಸೊ ನಾನು ಹೊಸಬ್ರಿಗೂ ಏನು ಹೇಳೋದು ಅಂತಂದರೆ, ಫಸ್ಟು ಶಾರ್ಟ್ ಫಿಲ್ಮ್ ಮಾಡ್ತಿರಲ್ಲ, ಅದನ್ನು ಸ್ವಲ್ಪ ನೀಟಾಗಿ ಮಾಡೋದು ಸಾಕು. ಬಜೆಟ್ ವೈಸ್ ಅಂತ ಇರೋದಲ್ಲ, ಅವ್ರು ನೋಡೋರಿಗೆ ಗುರು ಏನೋ ಮಾಡೋಕೆ ಹೋಗ್ತೀನಿ ಅಂತ ಸಾಕು. ಯಾಕಂದ್ರೆ ಅದರಿಂದ ನೆಕ್ಸ್ಟ್ ನಿಮ್ಗೆ ಆ್ಯಕ್ಟರ್ ಸಿಗೋದು. ಯಾಕಂದ್ರೆ ನಾನು ಇಲ್ಲ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಅದನ್ನ ಸುಘೋಷ್ ನೋಡಿ ಇವರು ನನಗೆ ಅಂದರೆ ಫೈನಾನ್ಷಿಯಲಿ ಏನು ಕೊಡದೇ ಇದ್ರೂ ಚೆನ್ನಾಗಿ ತೆಗಿತಾರೆ ಶಾರ್ಟ್ ಫಿಲ್ಮ್. ನಾನು ಕೊಡೋ ಟೈಮ್ಗೆ ಔಟ್ಪುಟ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಐಡಿಯಾ ಬರುತ್ತೆ. ಸೊ ಸುಘೋಷ್ ಅವ್ರು ಬಂದರು ಒಳಗಡೆ. ಸುಘೋಷ್ ಅವ್ರು ಬಂದಾಗ ಒಂದು ಇಂಪಾರ್ಟೆಂಟ್ ಮೇನ್ ಕ್ಯಾರೆಕ್ಟರ್ ಇರುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ. ಸೊ ಅದಕ್ಕೆ ಸುಘೋಷ್ ಅವ್ರಿಗೆ ಹೇಳಿ, ಈ ಥರ ಒಂದು ಕ್ಯಾರೆಕ್ಟರ್ ಹುಡುಕ್ತಿದ್ದೀನಿ, ಯಾರಾದ್ರು ಗೊತ್ತಾ ನಿಮಗೆ ಅಂತಂದಾಗ ಅವ್ರು ನನಗೆ ಪ್ರವೀಣ್ ಅವ್ರನ್ನ ಸರಿ ಕೇಳಿ ನೋಡಿ ಅಂತ. ಬಟ್ ನನಗೇನಂದ್ರೆ ಪ್ರವೀಣ್ ಅವ್ರು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ರು. ನನಗೂ ಗೊತ್ತಿತ್ತು ಪ್ರವೀಣ್ ಅವ್ರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಅವ್ರು ಆಗಲಿ ಒಂದು ಕಟಿಂಗ್ ಶಾಪ್ ಅಂತಂದು ಫೀಚರ್ ಫಿಲ್ಮ್ ಮಾಡಿದ್ದಾರೆ. ಆ್ಯಕ್ಚುಲಿ ಫೀಚರ್ ಫಿಲ್ಮ್ ಮಾಡಿದ್ದಾರೆ, ಮ್ಯೂಸಿಕ್ ಮಾಡ್ತಾರೆ ಅವರು. ಅವ್ರ ಯೂಟ್ಯೂಬಲ್ಲೇ ಒಂದು ಅಂದರೆ ಅವ್ರದ್ದು ಒಂದು ಸಣ್ಣ ಫ್ಯಾನ್ ಬೇಸ್ ಇದೆ ಅಂತ. ಅವ್ರು ಹೆಂಗೆ ಈ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅಂದರೆ ಫಿಲ್ಮ್ ನೋಡೋದು ಮತ್ತೆ ಎಲ್ರಿಗೂ ಇಂಟ್ರೆಸ್ಟ್ ಆದ ಕ್ಯಾರೆಕ್ಟರ್. ಬಟ್ ಸ್ಕ್ರಿಪ್ಟಲ್ಲಿ ಇರುತ್ತಲ್ಲ ಕ್ಯಾರೆಕ್ಟರ್, ಅವ್ರಿಗೆ ಅವಾಗ ನಾನು ಬರೋದು ಸೆಕೆಂಡ್ ಎಪಿಸೋಡಿಂದನಾ, ಫಸ್ಟ್ ಎಪಿಸೋಡ್ ನಾನು ಇರೋದೇ ಇಲ್ಲ, ಆಮೇಲೆ 4th ಎಪಿಸೋಡ್ ಹೊರಟೋಗ್ತೀನಿ ವಾಪಸ್. ಇದ್ರಲ್ಲಿ ಮಾಡೋದಿರ್ತಾರೆ ಗೊತ್ತಾ. ಅಂದರೆ ಸುಘೋಷ್ಗಿಂತ ಆಲ್ರೆಡಿ ಅವ್ರಿಗೆ ಫೇಸ್ ವ್ಯಾಲ್ಯೂ ಇದೆ ಆ್ಯಕ್ಚುಲಿ. ಇಂಥವ್ರು ಮಾಡ್ತಾರ ಅನ್ನೋದಿತ್ತಲ್ಲ. ಬಟ್ ಪ್ರವೀಣ್ ಅವ್ರು ಕೇಳಿಸ್ಕೊಂಡಿದ ತಕ್ಷಣ ಆಸ್ ಅ ಸೀಸನ್ಡ್ ಆ್ಯಕ್ಟರ್ ಇರ್ತಾರಲ್ಲ, ಗೊತ್ತಿರುತ್ತೆ ಇದ್ರಲ್ಲಿ ನಾನೇನು ಕೊಡ್ಬೋದು, ಈ ಕ್ಯಾರೆಕ್ಟರ್ ಹಿಂಗೆ ನಿಲ್ಲುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ನನ್ನ ಪ್ರಕಾರ ಅವ್ರು ಸೀಸನ್ಡ್ ಆ್ಯಕ್ಟ್ ಆಗಿದ್ದಾನೆ ಒಪ್ಕೊಂಡಿದ್ದಾಯ್ತು. ಬೇರೆ ಯಾರಾದ್ರು ಫ್ರೆಶ್ ಫೇಸ್ ಆಗಿದ್ರೆ, ಗುರು ಸುಘೋಷ್ ಫಸ್ಟ್ ಎಪಿಸೋಡಿಂದಾನೆ 4th ಎಪಿಸೋಡು, ನಾನು ಸೆಕೆಂಡ್ ಎಪಿಸೋಡ್ ಬರ್ತೀನಿ, 3rd ಎಪಿಸೋಡ್ ಹೊರಡ್ಬಿಡ್ತೀನಿ ಅನ್ನೋದು ಇರುತ್ತೆ ಗೊತ್ತಾ, ನಾನು ಏನಿರುತ್ತೆ ಅಂತ. ಬಟ್ ಅವ್ರಿಗೆ ಇಲ್ಲ, ಈ ಕ್ಯಾರೆಕ್ಟರ್ ಡೆಪ್ತ್ ಇದೆ, ಈ ಕ್ಯಾರೆಕ್ಟರ್ ಇಯರ್ಸ್ ಇದೆ, ಅದನ್ನು ಮಾಡ್ಬೋದು. ಸೊ ಅವರು ಒಪ್ಕೊಂಡಾದ ಮತ್ತೆ 2 ಮೇನ್ ಕ್ಯಾರೆಕ್ಟರ್ ಆಯಿತು. ನೆಕ್ಸ್ಟ್ ಫೀಮೇಲ್ ಕ್ಯಾರೆಕ್ಟರ್.
ಹುಡುಗರು ಹೆಂಗಾರು ಮಾಡಿ ಹುಡುಕ್ಬಿಡ್ಬೋದು, ಹುಡುಗಿರು ಸಿಗಲ್ಲ. ನೆಟ್ವರ್ಕ್ ಇಲ್ಲಾಂದರೆ ನಿಮಗೆ ಸಿಗೋದೇ ಇಲ್ಲ. ನಿಮ್ಮ ಸುತ್ತಮುತ್ತ ಇರಬೇಕು ಆ್ಯಕ್ಟ್ರೆಸ್, ಇಲ್ಲಾಂದ್ರೆ ತುಂಬ ಕಷ್ಟ. ಸೊ ಅದು ವಾಪಸ್ ಕ್ಯಾಸ್ಟಿಂಗ್ ಕಾಲ್ ಮಾಡಿದ್ದಾಯಿತು. ಕ್ಯಾಸ್ಟಿಂಗ್ ಕಾಲಲ್ಲಿ ಈ ಥರ ಯಾರು ಸಿಕ್ಕಿದ್ರು, ಸೇಮ್ ಅವ್ರಿಗೂ ಅಷ್ಟೇ, ನಮ್ಗೆ ಬಜೆಟ್ ಇಲ್ಲ, ಕೊಲಾಬ್ರೇಷನ್ ಮಾಡಬೇಕು, 2 days ಶೂಟ್ ಇರುತ್ತೆ, ಕಾಸ್ಟ್ಯೂಮ್ ನೀವೇ ತರಬೇಕು, ಎಲ್ಲ ಇರುತ್ತಲ್ಲ, ಅವ್ರನ್ನೆಲ್ಲ ಒಪ್ಪಿಸಿ ಕೊನೆಗೆ ಕ್ಯಾಸ್ಟಿಂಗ್ ರೆಡಿ ಆಯಿತು, ಲೊಕೇಶನ್ಸ್ ರೆಡಿ ಆಯಿತು. ನೆಕ್ಸ್ಟು DOP, ಎಡಿಟಿಂಗು, ಮ್ಯೂಸಿಕ್ ಎಲ್ಲ. ಸೊ DOP ಅಂತ ಬಂದಾಗ ನಾವು ಸ್ಕ್ರೀನಿಂಗ್ಸ್ ನೋಡ್ತಾ ಇರ್ತೀವಲ್ಲ, ಅದ್ರಲ್ಲಿ ನನಗೆ ಸೀನಿಯರ್ ಅಂತ ಒಂದು ಶಾರ್ಟ್ ಫಿಲ್ಮ್ ಇದೆ. ಆ ಸೀನಿಯರಲ್ಲಿ ಶಾರ್ಟ್ ಫಿಲ್ಮಲ್ಲಿ ಸ್ಕ್ರೀನಿಂಗ್ ಮಾಡಿದಾಗ ನನಗೆ ವರ್ಕ್ ಇಷ್ಟ ಆಗಿತ್ತು. ಅದರಲ್ಲಿ ಕಲರ್ ಗ್ರೇಡ್ ಮತ್ತು DOP ಜೀವನ್ ಅಂತ ಇತ್ತು. 2 ಪ್ಯಾಕೇಜ್ ಒಂದರಲ್ಲೇ ಬರುತ್ತೆ. ಸೇಮ್ ವಾಪಸ್ ಬಜೆಟಿಂದ ಅರೆ ಫ್ರೆಂಡ್ಸ್ ಹಾಕಿಂದ ಮುಂಚೆ ಅದೇ ಅಂತ ಯೋಚನೆ ಮಾಡೋದು. ಕಲರ್ ಗ್ರೇಡ್ ಒಬ್ಬರೇ ಮಾಡ್ತಾರೆ, DOP ಒಬ್ಬರೇ ಮಾಡ್ತಾರೆ, ಬಜೆಟ್ ವೈಸ್ ಮಾತಾಡ್ಬೋದು ಅಂತ ಪ್ಯಾಕೇಜ್ ಥರ ಬರ್ತಾರೆ. ಸೊ ಹೋಗಿದ್ದೆ, ಜೀವನ್ ಅವ್ರು ಮಾತಾಡಿದೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಇತ್ತು ಕತೆ, ಚೆನ್ನಾಗಿದೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವರು ಒಪ್ಕೊಂಡು ಆದ್ಮೇಲೆ ನೆಕ್ಸ್ಟು ಸೌಂಡ್ ಡಿಸೈನ್ ಎಲ್ಲ ಸೇಮ್ ವಾಪಸ್ಸು ಬಜೆಟಲ್ಲಿ ಯಾರು ನಮಗೆಲ್ಲ ಒಬ್ಬರೇ ಮಾಡ್ಕೊಡ್ತಾರೆ ಅಂತ. ಡಬ್ಬಿಂಗ್ ಅಲ್ಲೇ ಆಗಬೇಕು, ಮ್ಯೂಸಿಕ್ ಅಲ್ಲೇ ಆಗಬೇಕು, SFX ಎಲ್ಲ ಮಿಕ್ಸಿಂಗ್ ಮಾಸ್ಟಿಂಗ್ ಅವರೇ ಮಾಡಬೇಕು. ನಮ್ಮ ಬ್ಯಾಚ್ ನಿಮ್ಮದು ಹಿಂಗೆ ಇದರೆಲ್ಲ ಅವರೇ ಮಾಡ್ಬೇಕು. ಯಾಕಂದರೆ ಫೈನಲಿ ಬಜೆಟ್ ಒಂದು ಪ್ಯಾಕೇಜಲ್ಲಿ ಮಾತಾಡ್ಬೋದು, ಎಷ್ಟೇ ಮಾಡಿಸ್ತೀನಿ ಅಂತ. ಇಲ್ಲಾಂದರೆ ಯೂಶಲಿ ಏನಾಗ ಗೊತ್ತಾ, ಒಂದು 30 minutes ಶಾರ್ಟ್ ಫಿಲ್ಮ್ ಬಂದಾಗಲೇ ಮಿನಿಮಮ್ ಬಜೆಟ್ ಅಂತಂದಾಗ ಅವರು ಸರ್ ಒಂದು 10,000 ಕೊಡಿ ಸರ್ SFX ಅಂತ. 10,000 ಕಮ್ಮಿ ಬಜೆಟ್ ಆ್ಯಕ್ಚುಲಿ ಕೊಡೋಕೋದ್ರೆ SFX ಆರ್ಟಿಸ್ಟ್ಗೆ. ನೀವು 58 ನಿಮಿಷ ಮಾಡ್ತಿದ್ದೀರಾ. ಯಾರು ಕೇಳಿದ್ರೆ ನಾನು ತುಂಬ ಜನ ಮೀಟ್ ಮಾಡಿದೆ, ಅದೇ ಅಂತಾರೆ ಸರ್ ನೀವು ಫಸ್ಟ್ ಆಫ್ ಮಾಡೋಕೆ ಹೋಗ್ತೀರ, ಒಂದು ಫಿಲಮ್ ಫಸ್ಟ್ ಆಫ್ 10,000 ರೂಪಾಯಿ SFX ಹಿಂಗೆ ಮಾಡಲಿ ಅಂತ. ನಾನು ಅರ್ಧ ಗಂಟೆ ಶಾರ್ಟ್ ಅಂದರೆ SFXಗೆ 10,000 ಕೇಳ್ತೀನಿ, ನೀವು ಅಟ್ಲೀಸ್ಟ್ ಒಂದು 20,000 ಕೊಡಿ ಅಂತಾರೆ. ನಾನು ಈಚ್ ಡಿಪಾರ್ಟ್ಮೆಂಟ್ 20,000 ಕೊಟ್ಟರೆ ನಂಗೆ 1 ಲಕ್ಷ ಆಗ್ಬಿಡುತ್ತಲ್ಲ. ಸೊ ಈ ಥರ ಮಾಡೋಕೆ ಆಗ್ತಿಲ್ಲ ನನ್ನ ಕೈಲಿ. ಸೊ ಅದೇ ಥರ ಸ್ಕ್ರೀನಿಂಗ್ ಹೋದಾಗ ಶ್ರೀನಿಧಿ ಅಂತ ಒಬ್ಬರು ಪರಿಚಯ ಆದರು. ಅವ್ರ ಹತ್ರ ಹೋಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಿಂಗೆ ಅಂತ. ಅವ್ರು ಆ್ಯಕ್ಚುಲಿ ಮುಂಚೆ ಪ್ರವೀಣ್ ಅವ್ರ ಕಾಂಟೆಂಟ್ ನೋಡಿದ್ರು. ನಾನು ಯಾವಾಗ ಪ್ರವೀಣ್ ಅವ್ರು ಇದ್ದಾರೆ ಇದರಲ್ಲಿ ಅಂದಲ್ಲ, ಅವ್ರಿಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಯಿತು. ಯಾಕಂದರೆ ಅವ್ರ ಕಾಂಟೆಂಟ್ ನೋಡಿದ್ದೆ, ಆ ಪ್ರಾಜೆಕ್ಟ್ ನಾನು ಬರ್ಬೋದಲ್ಲ ಅಂತ. ಸೊ ಅವ್ರು ಒಳಗಡೆ ಬಂದರು. ಸೊ ಈ ಥರ ನನಗೇನಿಸಿದ್ದು ಆ ಕತೆ ಐತಲ್ಲ, ಆ ಕತೆನೇ ಎಲ್ರೂ ಪುಲ್ ಮಾಡುತ್ತೆ ಆ್ಯಕ್ಚುಲಿ. ಸೊ ಫಸ್ಟ್ ಸ್ಕ್ರಿಪ್ಟ್ ಚೆನ್ನಾಗಿದ್ರೆ ಇನ್ನು ಮಿಕ್ಕಿದವರು ಒಳಗಡೆ ಬರ್ತಾರೆ. ಸೊ ಈ ಥರದ್ದು ಶೂಟ್ಗೆ ಹೋಗಿಂತ ಮುಂಚೆ ಇಷ್ಟು ಪ್ಲಾನ್ ಆಗಿದೆ ಆ್ಯಕ್ಚುಲಿ. ಓಕೆ, ಅಂದರೆ ಶೂಟಿಂಗ್ ವರ್ಕಿಂಗ್ ಡೇಸ್ ಎಷ್ಟು? ಶೂಟಿಂಗ್ ವರ್ಕಿಂಗ್ ಡೇಸ್ ಆ್ಯಕ್ಚುಲಿ ನಾನು ಶಾರ್ಟ್ ಡಿವಿಷನ್ ಮೇಲೆ ಮಾಡೋದೇ ಇಲ್ಲ. ವರ್ಕಿಂಗ್ ಡೇಸ್ ಇಟ್ಕೊಂಡು ಶಾರ್ಟ್ ಡಿವಿಷನ್ ಮಾಡ್ತೀನಿ. ಏನಕ್ಕೆ ಅಂದರೆ ನಾನು ಫುಲ್ ಟೈಮ್ ಫಿಲ್ಮ್ ಮೇಕರ್ ಅಲ್ಲ, ನಾನು ಬೇರೆ ಫುಲ್ ಟೈಮ್ IT ಇರೋದು. ನಾನು ರಜಾ ಹಾಕೊಂಡೇ ಬರಬೇಕು. ಅಂದರೆ ನಾನು 3 ದಿನ 4 ದಿನ ರಜಾ ಹಾಕ್ಬೋದು. ಫಸ್ಟ್ ನನ್ನ ಹಾಲಿಡೇಸ್ ಗೊತ್ತಿರುತ್ತೆ ರಜಾ ಎಷ್ಟು ಅಂತ. 3 ದಿನ ರಜಾ ಹಾಕ್ತೀನಿ, 3 ದಿನ ಮುಗಿಸ್ಬೇಕು ಫಿಲಮ್ನ. 3 ದಿನದಲ್ಲಿ ಹೆಂಗೆ ಮುಗಿಸೋದು, ಒಂದೊಂದನ್ನ ಬೇಗ ಮುಗಿಸ್ಬೋದು. ಒಂದೊಂದು ಸೀನಿಂಗೆ ಲಾಂಗ್ ಟೇಕ್ ತೊಗೊಂಡ್ರೆ ಬೇಗ ಮುಗಿದೋಗುತ್ತೆ. ಪ್ರಿಪ್ರೇಷನ್ ಚೆನ್ನಾಗಿದ್ರೆ ಲಾಂಗ್ ಟೇಕು ಕಟ್ಗಿಂತನೂ ಬೇಗ ಮುಗಿಯುತ್ತೆ. ಒಂದರಲ್ಲೇ ಮುಗಿಸ್ಕೊಬಿಡ್ಬೋದು. 5 ನಿಮಿಷ ಸೀನ್ 5 ನಿಮಿಷ ಅಷ್ಟೇ ಅದು ಸೀನ್ ಪ್ರಿಪೇರ್ ಆಗಿದ್ರೆ. ಸೊ ಈ ಥರ ನಾನು 3 days ಅಂತ ಇಟ್ಕೊಂಡಿದ್ದು, 3 daysಲ್ಲಿ ಶಾರ್ಟ್ ಡಿವಿಷನ್ ಮಾಡಬೇಕಂತಿತ್ತು. ಸೊ ಅದು ನನ್ನ ತಲೆಯಲ್ಲಿತ್ತು. ಬಿಕಾಸ್ ನಾನು ಕೊಲಾಬ್ರೇಷನ್ ಮಾಡ್ತಿದ್ರಿಂದ 4th day ಆದರೆ ಎಲ್ರೂ ಕರೆಸ್ಬೇಕು, ಎಲ್ಲರೂ ಅಲ್ಲಿಂದ ಬರಬೇಕು, ಫುಡ್ ರೆಡಿ ಇರಬೇಕು ಎಲ್ರು. ಅಂದರೆ ನಾವು ಕಮ್ಮಿ ಬಜೆಟಲ್ಲಿ ಹೇಳ್ತಿರೋದು, ನಾನು ಅವ್ರನ್ನೆಲ್ಲರೂ ಕರೆಸ್ಬೇಕು, ಬಜೆಟ್ ರೆಡಿ ಇರಬೇಕು, ನಮ್ಮ ಫ್ರೆಂಡ್ಸ್ ಎಲ್ಲ ಅವೈಲೇಬಲ್ ಇರಬೇಕು. ಅಥವಾ ಯಾರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರಲ್ಲ, ನಂಗೆ ಯಾರು AD ಅವೈಲೇಬಲ್ ಇರಬೇಕು. ಇಷ್ಟು ಜನ ವಾಪಸ್ ಗುಡ್ಡೆ ಹಾಕೋದಿದೆ ಗೊತ್ತಾ ನೀವು. ಈಚ್ ಡೇ ತುಂಬ ಸಾಹಸ ಅದು. ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದರೆ, ಬಜೆಟ್ ಇದ್ರೆ ಬರ್ತಾರೆ, ಬಜೆಟ್ ಇಲ್ಲ ನಿಮ್ಮ ನಂಬಿಕೆ ಮೇಲೆ ಬಂದಿರ್ತಾರೆ. ಸೊ ಅವ್ರ ಟೈಮ್ಗೂ ನೀವು ಏನು ಮಾಡೋದು, ರೆಸ್ಪೆಕ್ಟ್ ಮಾಡಬೇಕು. 3 days ಮಾಡ್ಕೊಡ್ತೀನಿ. ಸೊ 3 days ಅಂತ ಪ್ಲಾನ್ ಇತ್ತು ಅಂತ. 1 day ಬಫರ್ ಇಟ್ಕೊಂಡಿದ್ದೆ. ನಾನು ಶೂಟ್ ಹೆಂಗಿರುತ್ತೆ ಅಂತ Thursday, Friday, Saturday ಇಟ್ಕೊಂಡಿರ್ತೀನಿ. ಬಿಕಾಸ್ ಸಂಡೇ ಒಂದು ಡೇ ಬಫರ್, ಯಾಕಂದ್ರೆ ನನಗೂ ರಜೆ ಇರುತ್ತೆ, ಎಲ್ಲರೂ ಫ್ರೀ ಇರ್ತಾರೆ. ಸಂಡೇ ಕರ್ಸ್ಬಿಡ್ಬೋದು ಅನ್ನೋದೊಂದು ಇದಿತ್ತು. ಸೊ ಫಸ್ಟ್ ದಿನ ಶೂಟ್ ಬಂದು ನಂದು ಮಾರ್ನಿಂಗ್ 8 to ನೆಕ್ಸ್ಟ್ ಡೇ 4. ಇದು ಮಾಡಲೇಬೇಕಂತಿತ್ತು ನಾನು. ಯಾಕಂದರೆ ನಾನು ಗೊತ್ತಿರುತ್ತೆ ಫಸ್ಟ್ ಡೇ ಎಲ್ಲರೂ ಜೋಶಲ್ಲಿ ಇರ್ತಾರೆ ಆಯಿತಾ. ಮತ್ತು ಫಸ್ಟ್ ದಿನ ಟೈಮ್ ತೊಗೊಂಡಿದ್ದೆ. ಫಸ್ಟ್ ಸೀನ್ ತೆಗೆದಿದೆ ಗೊತ್ತಾ, ನೀವು 1 hour ಅಂತ ಇಟ್ಕೊಂಡು 1 hour ಆಗಲ್ಲ, 2 hour ತೊಗೊಳುತ್ತೆ. ಯಾಕಂದರೆ ಎಲ್ಲರೂ ಅವಾಗ ಜೆಲ್ ಆಗ್ತಿರ್ತಾರೆ. ಸೊ ನನಗೆ ಗೊತ್ತಿತ್ತು ಫಸ್ಟ್ ಡೇ, ಒಂದೇನು ಗೊತ್ತಿತ್ತು, ಫಸ್ಟ್ ಡೇ ಜೋಶಲ್ಲಿ ಇರ್ತಾರೆ ಎಲ್ಲರೂ ಒಪ್ಕೊಂಡು ಬಂದ್ಬಿಟ್ಟಿರ್ತೀವಿ, ಏನೋ ಮಾಡೋಕೆ ಹೋಗ್ತೀನಿ ಅಂತ. ಅವತ್ತು ಅವ್ರನ್ನೆಲ್ಲ ಯೂಸ್ ಮಾಡ್ಕೊಂಡಂಗೆ. ಯಾಕಂದರೆ ರಬ್ ಆಗುತ್ತೆ, ನಮಗೂ ಎಲ್ರಿಗೂ ರಬ್ ಆಗುತ್ತೆ, ಆ ಥರದೆಲ್ಲ ಆಗುತ್ತೆ. ಸೆಕೆಂಡ್ ಡೇ ದಿನ ಸ್ವಲ್ಪ 8 ಗಂಟೆಗೆ ಬರೋರು ಸ್ವಲ್ಪ 8:30 ಇದರಲ್ಲಿ ಆಗುತ್ತೆ. ಯಾಕಂದರೆ ನೆನ್ನೆಲ್ಲ ಶೂಟ್ ಆಗಿದೆ ಗುರು, 4 ಗಂಟೆಗೆ ಹೇಳ್ದು 6 ಗಂಟೆ ತನಕ ಮಾಡಿಸೋನೆ, ಒಂದು ಅರ್ಧ ಗಂಟೆ ಲೇಟ್ ಆದರೆ ಏನಾಗಲ್ಲ ಅನ್ನೋದಿರುತ್ತೆ. ಸೊ ಫಸ್ಟ್ ಡೇ ಯೂಸ್ ಮಾಡ್ಕೊಂಡಂಗೆ. ಸೊ ಇದೆಲ್ಲ ಗೊತ್ತಿತ್ತು ನಂಗೆ, ಆಲ್ರೆಡಿ ಪ್ಲಾನ್ ಆಗಿತ್ತು ಹಿಂಗೆ ಮಾಡಬೇಕು ಅಂತ. ಸೊ 3 days 58 minutes 3 days ಶೂಟ್ ಅಂತ ಪ್ಲಾನ್ ಆಗಿತ್ತು. DOPಗೆಲ್ಲ ಹೇಳಿದ್ದೆ 58 minutes 3 days ಶೂಟ್ ಮಾಡ್ತಿದ್ದೀವಿ ನಾವು ಅಂತ. ಆಮೇಲೆ ನಂದು ಹೆಂಗಿರುತ್ತೆ ಅಂದರೆ, ಏನೇ ಮಿಸ್ಟೇಕ್ ಮಾಡಿದ್ರು ಪ್ರೊಡಕ್ಷನಲ್ಲಿ ಎಕ್ಸಿಕ್ಯೂಷನ್ ಅಷ್ಟೇ, ಕ್ರಿಯೇಟಿವ್ ಡಿಸಿಷನ್ಸ್ ಯಾವುದೂ ತೊಗೊಳಲ್ಲ ಅಲ್ಲಿ. ಯಾಕಂದರೆ ಬಜೆಟ್ ನಮ್ಮ ಹತ್ರ ಇಲ್ಲ, ಕ್ರಿಯೇಟಿವ್ ಡಿಸಿಷನ್ಸ್ ತೊಗೊಳಂಗೆ ಇಲ್ಲ. ಸೊ ಅವ್ರಿಗೆ ನಾನು DOPಗೆ ಹೇಳಿದ್ದೆ ಮುಂಚೆನೇ, ಅಲ್ಲಿ ಏನೂ ಡಿಸಿಷನ್ ತೊಗೊಳಂಗಿಲ್ಲ. ನಾನು ಶಾರ್ಟ್ ಡಿವಿಷನ್ ಮಾಡ್ಕೊಂಡಿರ್ತಾನಲ್ಲ, ಇದನ್ನಷ್ಟೇ ತೊಗೊಬರ್ಬೇಕು. ಚೆನ್ನಾಗಿ ಬರುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ, ಚೆನ್ನಾಗಿ ಬಂದರೆ ನಂದೇ ತಪ್ಪು, ಪ್ರೊಡಕ್ಷನ್ ಸರಿಗೆ ವರ್ಕ್ ಮಾಡಿ ನಾನು. ಸೊ ಈ ಶಾರ್ಟ್ ಡಿವಿಷನ್ ಏನು ಬರ್ಕೊಂಡಿದ್ದೀನಲ್ಲ, ಇದು ತೊಗೊಬರ್ಬೇಕಷ್ಟು ಹೋಗ್ಬಿಟ್ಟು, ಅದೇ ಅರ್ಜೆಂಟ್ ಅದ್ರದ್ದು ಅವತ್ತಿಂದು. ಸೊ ಈ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಶಾರ್ಟ್ ಡಿವಿಷನ್ ಆಗಿರುತ್ತೆ.
ಶಾರ್ಟ್ ಡಿವಿಷನ್ ಅದು ಮತ್ತೆ ಸ್ಕೆಡ್ಯೂಲಿಂಗ್ ಮಾಡ್ಕೊಂಡಿರ್ತೀವಿ. ಈ ಸ್ಕೆಡ್ಯೂಲಿಂಗು ಶಾರ್ಟ್ ಡಿವಿಷನ್ ಮೇಲೆ ನಾವು ಶೂಟ್ ಅಷ್ಟೇ. ಯಾರೂ ಅಲ್ಲಿ ಏನು ಕನ್ಫ್ಯೂಷನ್ ಇಲ್ಲ, ಯಾಕಂದರೆ ನಂದು ಸ್ಕ್ರಿಪ್ಟ್ ಬೈಬಲ್ ಅಂತ ಮಾಡ್ಕೋತೀನಿ. ಸೊ ಇದು ಸ್ಕ್ರಿಪ್ಟ್ ಬೈಬಲ್ ಅಂತ. ಈ ಬುಕ್ ಎಲ್ಲರ ಹತ್ರ ಇರುತ್ತೆ. DOP ಹತ್ರ ಒಂದು ಬುಕ್ ಇರುತ್ತೆ, AD ಹತ್ರ ಒಂದು ಬುಕ್ ಇರುತ್ತೆ, ನನ್ನ ಹತ್ರ ಒಂದು ಬುಕ್ ಇರುತ್ತೆ. ಸೊ ಇದು ಶೂಟಿಂಗ್ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು DI ಔಟ್ಪುಟ್ ಬರುತ್ತಲ್ಲ, ಎಲ್ಲ ಇದರಲ್ಲಿ ಇರುತ್ತೆ ಆ್ಯಕ್ಚುಲಿ. ಸೊ ಈ ಬುಕ್ ಇದ್ದರೆ ನಾನು ಈ ಬುಕ್ಕಲ್ಲೇ ಎಲ್ಲ ಮಾಡ್ಕೊಂಡಿರ್ತೀನಿ. ಎಕ್ಸಾಂಪಲ್, ಸೊ ಈ ಥರ ಶಾರ್ಟ್ ಡಿವಿಷನ್ಸ್ ಆಗಿರ್ಬೋದು ಅಥವಾ ಸ್ಕೆಡ್ಯೂಲಿಂಗು ಈ ಥರದ್ದೆಲ್ಲ ಇರುತ್ತೆ ವಿತ್ ಸ್ಕ್ರಿಪ್ಟು, ಈ ಥರದ್ದೆಲ್ಲ ಮಾಡ್ಕೊಂಡಿರ್ತೀನಿ. ಸೊ ಇದನ್ನ ಇಟ್ಕೊಂಡೆ ನಾನು ಶೂಟಿಗೆ ಹೋಗೋದು. ಇದಿಷ್ಟು ರೆಡಿ ಇರಬೇಕು ಮುಂಚೆ. ಸೊ ಏನಾದರೂ ಪ್ರಾಬ್ಲಮ್ ಆದರೆ ಅದು ನನ್ನ ಮೇಲೆ, ಆ ಬ್ಲೇಮ್ ನನ್ನ ಮೇಲೆ. ಯಾಕಂದರೆ ಪ್ರೀ ಪ್ರೊಡಕ್ಷನ್ ಸರಿಯಾಗಿ ಮಾಡಿಲ್ಲ, ಬಜೆಟ್ ಖರ್ಚಾಗಿ ನನ್ನ ಮೇಲೆ ಅಂತ. ಯಾಕಂದರೆ ನೆಕ್ಸ್ಟ್ ಫೀಚರ್ ಮಾಡೋಕ್ಕೆ ಹೋದಾಗ್ಲೂ ಎಕ್ಸ್ಟ್ರಾ ಬಜೆಟ್ ಎಲ್ಲೂ ಹೋಗಬಾರ್ದು ಅನ್ನೋ ಥರನೇ ಇರೋದು. ಸೊ ಈ ಥರ ಪ್ರೀ ಪ್ರೊಡಕ್ಷನ್ ರೆಡಿ ಆಗ್ತೀವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ, ಪೃಥ್ವಿ ಅವ್ರ ಜೊತೆ ಜಾಯಿಂಟ್ ಫ್ಯಾಮಿಲಿ ವೆಬ್ ಸೀರೀಸ್ ಬಗ್ಗೆ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ವರ್ತ್ ಅನ್ಸಿದ್ರೆ ಒಂಚೂರು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಬಟನು ಒಂಚೂರು ಜೋರಾಗಿ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಥ್ಯಾಂಕ್ ಯು ಸೋ ಮಚ್.